ಲೋಕಸಮರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಭೀಮಾ ಜ್ಯುವೆಲರ್ಸ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ, ಫ್ಯಾಮಿಲಿ ಫ್ಯಾಷನ್. ಆತ್ಮೀಯ ವೀಕ್ಷಕರೇ, ತಾವು ನೋಡ್ತಿದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ದೈಜುವಲ್ 247 ಲೋಕಸಮರ. ಬಿಸಿಲಿನ ಕಾವು ಜಾಸ್ತಿ ಆಗ್ತಾ ಇದ್ದಂತೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಪ್ರಚಾರದ ಒಂದು ಅಬ್ಬರ ಜಾಸ್ತಿ ಆಗ್ತಾ ಇದೆ. ಚುನಾವಣೆಯ ಶಾಖ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ಕಳೆದ 10 ವರ್ಷಗಳಲ್ಲಿ BJP ಪಕ್ಷ ತಮ್ಮ ಸಂಸದೆಯನ್ನು ಇಲ್ಲಿ ಆರಿಸಿಕೊಂಡು ಜನರು ಅವರ ಅಭಿಪ್ರಾಯವನ್ನು ಮತದ ಮೂಲಕ ಕೊಟ್ಟು ಜನಾಭಿಪ್ರಾಯವನ್ನು ಕೊಟ್ಟು ಬಹುಮತದಿಂದ ಕುಮಾರಿ ಶೋಭಾ ಕರಂದ್ಲಾಜೆ ಅವರನ್ನು ಗೆಲ್ಲಿಸಿದ್ದರು. ಈ ಬಾರಿ ಪಕ್ಷವು ಮುಖ ಬದಲಾವಣೆ ಮಾಡಿದೆ. ಹೊಸ ಅಭ್ಯರ್ಥಿಯನ್ನು ಹಾಕಲಾಗಿದೆ. ಆ ಕ್ಷೇತ್ರಕ್ಕೆ ಹೊಸ ಅಭ್ಯರ್ಥಿ ಅವರೇನು ಹೊಸಬರು ಪಕ್ಷಕ್ಕೂ ಕೂಡ ಅಲ್ಲ, ರಾಜ್ಯಕ್ಕೂ ಕೂಡ ಅಲ್ಲ, ದೇಶಕ್ಕೂ ಕೂಡ ಅಲ್ಲ. ಕೋಟ ಶ್ರೀನಿವಾಸ ಪೂಜಾರಿ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವ್ಯಕ್ತಿ ಮತ್ತು ಜನ ಮೆಚ್ಚಿದಂಥ ನಾಯಕನಾಗಿದ್ದಾರೆ. ಅದರ ಜೊತೆಗೆ JP ಅಂತಲೇ ಪ್ರಖ್ಯಾತರಾದಂಥ ಜಯಪ್ರಕಾಶ್ ಹೆಗಡೆಯವರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿದ್ದಾರೆ. ಈಗ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ರೀತಿಯ ಸಂಪ್ರದಾಯ ಇತ್ತು, ನಮ್ಮ ಸಾಧನೆಗಳನ್ನು ನೋಡಿ ಮತ ಕೇಳುವಂಥದ್ದು. ಆಮೇಲೆ ಸ್ವಲ್ಪ ಬದಲಾವಣೆ ಆಯಿತು, ಮುಖ ನೋಡಿ ಮತಗಳನ್ನು ಕೇಳುವಂಥದ್ದು. ಇದರ ನಡುವೆ ಪ್ರತಿಪಕ್ಷ ಎಂಬುದು ಇದ್ದರೆ ಕಾಂಗ್ರೆಸ್ ನೀವೇನು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀರಿ ಅಂತ ಹೇಳಿ ಪ್ರಶ್ನೆಯನ್ನು ನೇರವಾಗಿ ಕೇಳ್ತದೆ. ಜನರು ಕೂಡ ಗಮನಿಸ್ತಿದ್ದಾರೆ. ಈಗ ಜನರೇನು ದಡ್ಡರು ಕೂಡ ಅಲ್ಲ, ಸೂಕ್ಷ್ಮವಾಗಿ ಎಲ್ಲವನ್ನು ಗಮನಿಸ್ತಾರೆ. ಆಳುವಂಥ ಪಕ್ಷ BJP ಸಮರ್ಥನೆ ನೀಡಲಿಕ್ಕೆ ಸಿದ್ಧವಾಗಿದೆ. ಹಾಗಾಗಿ ಈ ಚರ್ಚೆಯನ್ನು ಆರಂಭಿಸುವ ಮೊದಲು ಈ ಚರ್ಚೆಗೆ ಇಲ್ಲಿ ಬಂದಿದ್ದಾರೆ ಗೀತಾಂಜಲಿ ಸುವರ್ಣ ಮೇಡಮ್, ಜಿಲ್ಲಾ BJP ವಕ್ತಾರರಾಗಿದ್ದಾರೆ. ಆಮೇಲೆ ಹರೀಶ್ ಕಿಣಿ ಸರ್, ಪ್ರಚಾರ ಸಮಿತಿ ಅಧ್ಯಕ್ಷರು, ಉಡುಪಿ ಜಿಲ್ಲಾ ಕಾಂಗ್ರೆಸ್ ಆಗಿದ್ದಾರೆ. ತಮ್ಮಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರಿ, ಆಡಳಿತ ಪಕ್ಷದ ವತಿಯಿಂದಂತಲ್ಲ, ಲೇಡೀಸ್ ಫಸ್ಟ್ ಅಂತೇಳಿ ನಮ್ಮದೊಂದು ಜಾಯಮಾನ. ಮತ್ತು ಅಕ್ಕ ನಮ್ಮ ಸ್ಟುಡಿಯೋಗೆ ಬಂದರೆ ನಮಗೊಂದೇನು ಖುಷಿ. ಏನಿರಲಿ, ಮುಖ ನೋಡಿ ಓಟು ಕೇಳುವಂಥದ್ದು ನೀವು ಆರಂಭ ಮಾಡಿದ್ದೀರಿ ಅಂತ ಹೇಳಿ ಒಂದು ರೀತಿಯ ಆರೋಪ ಕೇಳ್ತಾ ಬಂತು. ಆದರೆ 10 ವರ್ಷಗಳಲ್ಲಿ ಸಾಧನೆಗಳು ಆಗಿಲ್ಲ ಏನಂತಲ್ಲ. ಸೊ ನಿಮ್ಮ ಸ್ಮೈಲ್ ಹೇಳುತ್ತೆ, ಇಲ್ಲ ನಾವು ಸಾಧನೆಯನ್ನು ಮಾಡಿದ್ದೇವೆ ಅಂತ ಹೇಳಿ. ಮಾಡಲಿಲ್ಲ ಅಂಥೇಳಿ ವಿರೋಧ ಪಕ್ಷಗಳು ಬೊಟ್ಟು ಮಾಡಿ ತೋರಿಸ್ತಾರೆ. ಸರಿ, 2014ರ ಚುನಾವಣೆ, 19ರ ಚುನಾವಣೆ, ಅವರಿಗೋಸ್ಕರ ಓಟ್ ಕೊಡಿ ಅಂತ ಕೇಳಿದ್ದು ಹೌದಲ್ವಾ? ಯಾರಿಗೋಸ್ಕರ? ಪ್ರಧಾನಿ ಮಂತ್ರಿ ಮೋದಿಯವರ ಮುಖ ನೋಡಿ ನಮಗೆ ಓಟ್ ಕೊಡಿ. ನಾವು ಮಾಡಿದ ಸಾಧನೆ 2014ರಲ್ಲಿ ಪ್ರಧಾನ ಮಂತ್ರಿ ಮೋದಿಯನ್ನು ನೋಡಿ ಕೊಡಿ ಅಂತ ಕೇಳಿರಬಹುದು. ಆದರೆ 2019ರಲ್ಲಿ ನಾವು ನಮ್ಮ ಸಂಸದರು ಮಾಡಿದ ಸಾಧನೆಯನ್ನು ತೋರಿಸಿಯೇ ನಾವು ಓಟ್ ಕೇಳಿದ್ದೇವೆ. ಈಗಲೂ ನಾವು ಅಷ್ಟೇ. ನಮ್ಮ ಸಂಸದರು ಈಗ ಉತ್ತರಕ್ಕೆ ಹೋಗಿದ್ರು ಅವರು ಮಾಡಿದ ಸಾಧನೆ 1-2 ಅಲ್ಲ, ಬೇಕಾದಷ್ಟು ಯೋಜನೆಗಳನ್ನು ಉಡುಪಿ ಜಿಲ್ಲೆಗೆ, ಚಿಕ್ಕಮಗಳೂರು ಜಿಲ್ಲೆಗೆ ಅವರು ತಂದಿದ್ದಾರೆ. ಇದನ್ನೇ ತೋರಿಸ್ಕೊಂಡು ನಾವು ಓಟ್ ಕೇಳ್ತೇವೆ. ನೀವು ಗಡಿಪಾರು ಮಾಡ್ತೀರಿ ಯಾಕೆ? ಗಡಿಪಾರು ಕ್ಷೇತ್ರದಲ್ಲಿ ಒಂದು ಹೇಳ್ತೇನೆ, 2 ಸಲ ನಮ್ಮ ಶೋಭಾ ಕರಂದ್ಲಾಜೆ ಅವರಿಗೆ ಸೀಟ್ ಕೊಟ್ರು, ಅವರು ಗೆದ್ರು. ಅದು ಲಕ್ಷಗಟ್ಟಲೆ ಮತಗಳಿಂದ. ಇವತ್ತೇನಾಗಿದೆ, ಇನ್ನೊಂದು ಹೊಸ ಮುಖವನ್ನು ನಾವು ತೋರಿಸ್ತೇವೆ. ಅದರ ನಂತರ ಇವರನ್ನು ನಾವು ಗಡಿಪಾರು ಮಾಡಿ ಬೇರೆ ಏನು ಮನೆಯಲ್ಲಿ ಕುತ್ಕೊಳಿಸ್ಲಿಲ್ಲ. ಉತ್ತರಕ್ಕೆ ಜನ ಬೇಕು ನಮ್ಗೆ, ಬೆಂಗಳೂರು ಉತ್ತರಕ್ಕೆ. ಹಾಗೆ ಬೆಂಗಳೂರಿನ ರಾಜಕೀಯಕ್ಕೆ ಶೋಭಾ ಕರಂದ್ಲಾಜೆ ಅವರ ಅಗತ್ಯ ಇದೆ. ಅದಕ್ಕೋಸ್ಕರ ಬೆಂಗಳೂರಿಗೆ ಅವರಿಗೆ ಸೀಟ್ ಕೊಟ್ಟಿದ್ದಾರೆ. ಸರಿ, ಕಿಣಿ ಅವರು ಏನ್ ಹೇಳ್ತೀರಿ? ಅಲ್ಲ, ಏನು ಅವರು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಇದರ ಬಗ್ಗೆ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳುವಂಥದ್ದು ಪ್ರತಿಪಕ್ಷವಾಗಿ ಕಾಂಗ್ರೆಸ್ನ ಪಕ್ಷದ ಕಾರ್ಯಕರ್ತರು ಅಥವಾ ಮುಖಂಡರಿಗಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ ಗೋ ಬ್ಯಾಕ್ ಶೋಭಾ ಅಂತ ಹೇಳುವ ಏನು ಅಭಿಯಾನವನ್ನ ಮಾಡಿದ್ರು. ಆಮೇಲೆ ಪರ್ಟಿಕ್ಯುಲರ್ ಆಗಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂಥೇಳಿ ಮಲ್ಪೆಯಿಂದ BJPಯ ಕಚೇರಿಯವರೆಗೆ ಏನು ಮೀನುಗಾರರ ಮುಖಂಡರು ಮತ್ತೆ ಸ್ಥಳೀಯ BJPಯಿಂದ ಆಯ್ಕೆಯಾದಂಥ ನಗರಸಭಾ ಸದಸ್ಯರುಗಳು ಕೂಡ ಬೈಕ್ ರ್ಯಾಲಿಯನ್ನ ಮಾಡಿ, ಇಲ್ಲಿ ಮಾತ್ರ ಅಲ್ಲ, ಈವನ್ ಚಿಕ್ಕಮಗಳೂರಿನಲ್ಲಿಯೂ ಕೂಡ ಗೋ ಬ್ಯಾಕ್ ಚಳುವಳಿಯನ್ನ BJPಯ ಕಾರ್ಯಕರ್ತರು BJP ಪಕ್ಷದ ಕಚೇರಿಯಲ್ಲಿ, ಚಿಕ್ಕಮಗಳೂರಿನಲ್ಲಂತೂ BJP ಪಕ್ಷದ ಕಚೇರಿಯಲ್ಲಿಯೇ ಗೋ ಬ್ಯಾಕ್ ಶೋಭಾ ಅಂತ ಹೇಳುವ ಚಳುವಳಿಯನ್ನ ಮಾಡಿದ್ರು. ಇಲ್ಲಿ ಅಲ್ಲ ಮಲ್ಪೆಯಿಂದ ಇಲ್ಲಿ ಅವರ BJPಯ ಕಚೇರಿಯ ತನಕ ಬೈಕ್ ರ್ಯಾಲಿಯನ್ನ ಮಾಡಿ ಅವರು
ಏನು ಗೋ ಬ್ಯಾಕ್ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಅವರಿಗೆ ಎಷ್ಟು ಮಾತ್ರಕ್ಕೂ ಟಿಕೆಟ್ ಅನ್ನು ಕೊಡಬಾರ್ದು ಅಂತ ಹೇಳೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಷ್ಟು ಮಾತ್ರ ಅಲ್ಲದೆ ಮಲ್ಪೆ ನಮ್ಮ ಕರಾವಳಿಯಿಂದ ಮಲ್ಪೆ ಹೈವೇ ತನಕ ಏನು ರಸ್ತೆ ಅಗಲೀಕರಣ ಮಾಡುವಲ್ಲಿ ಶೋಭಾ ಕರಂದ್ಲಾಜೆ ಅವರು ವಿಫಲರಾಗಿದ್ದಾರೆ ಅಂತ ಹೇಳಿ ಸ್ಥಳೀಯ ಮಲ್ಪೆಯ ಮೀನುಗಾರರ ವಿವಿಧ ಸಂಘಟನೆಗಳು ಪ್ರಾಯಶಃ ನೀವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನೆಲ್ಲ ನೋಡಿರ್ಬೋದು. ಅವರ ಮೀನುಗಾರರ ಮುಖಂಡರುಗಳು ಯಾವ ರೀತಿಯಾಗಿ ಒಂದು ಸಭೆಯಲ್ಲಿ ಜಿಲ್ಲಾಧಿಕಾರಿ ಇದ್ರು, ಬಿಜೆಪಿ ಮುಖಂಡರಿದ್ರು, ಶಾಸಕರಿದ್ರು, ವರಿಷ್ಠರ ಮುಂದೆ ಯಾವ ರೀತಿಯಾಗಿ ಅವರಲ್ಲಿ ನಮ್ಮ ಈ ಹಿಂದಿನ ಸಂಸದೆಯಾದ ಶೋಭಾ ಕರಂದ್ಲಾಜೆ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಅದಕ್ಕೆ ಶೋಭಾ ಕರಂದ್ಲಾಜೆ ಅವರು ಯಾಕೆ ಸಿಡಿಮಿಡಿಗೊಂಡ್ರು? ಈಗ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದು ಹೌದಂತೇಳಿ ಆದ್ರೆ ಅವರಿಗೆ ಎಕ್ಸ್ಪ್ಲನೇಷನ್ ಕೊಡ್ಬೋದಿತ್ತು. ನಾನು ತುಂಬಾ ಕೆಲಸ ಮಾಡಿದ್ದೇನೆ, ನಾನು ಅದು ಮಾಡಿದ್ದೇನೆ, ಇದು ಯಾವುದನ್ನು ಮಾಡದೆ ನಮ್ಮ ಇಲ್ಲಿ ನಾನು ಸ್ಥಳೀಯವಾಗಿ ಮಾತಾಡೋದಾದ್ರೆ ಇಂದ್ರಾಳಿಯ ಒಂದು ರೈಲ್ವೆ ಬ್ರಿಡ್ಜಿನ 7 ವರ್ಷ ಆಯ್ತು ನೀವೇ ಹೇಳಿದ್ರಿ, ನಾನು ಹೇಳುವ ಮೊದಲೇ ನೀವು ಹೇಳಿದ್ರಿ. ಹಾಗಾಗಿ ನೀವು ಜನಾಭಿಪ್ರಾಯವನ್ನ ನಿಮ್ಮ ಬಾಯಿಯಲ್ಲೇ ನೀವು ಹೇಳಿರ್ಬೋದು. ನಮ್ಮ ಕಲ್ಯಾಣಪುರ ಸಂತೆಕಟ್ಟೆ ಒಮ್ಮೆ ಮುಚ್ಚಿದ್ರು, ಓಪನ್ ಮಾಡಿದ್ರು, ಪುನಃ ಮಣ್ಣು ಹಾಕಿದ್ರು. ಮತ್ತೆ ಅಂಡರ್ ಪಾಸ್ಗಳು ನಮ್ಮ ಏನು ಗೀತಾಂಜಲಿ ಸುವರ್ಣ ಅವರು ಮನೆಯ ಹತ್ತಿರದಲ್ಲೇ ಇರುವಂತ ಕಟ್ಪಾಡಿ ಅಂಡರ್ ಪಾಸ್ ಆಗ್ಲಿ, ನಮ್ಮ ಇಲ್ಲಿ ನಮ್ಮ ಅಂಬಲ್ಪಾಡಿಯಲ್ಲಿ ಒಂದು ದೊಡ್ಡ ಈ ಭಾರತೀಯ ಜನತಾ ಪಕ್ಷದ ಮುಖಂಡರೇ ಎಲ್ಲ ಸೇರಿ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಅದಕ್ಕೆ ಆ ಗಡ್ಕರಿಯ ಒಂದಿಬ್ರು ಮಹಿಳೆಯರನ್ನು ತೋರಿಸಿ ಇವರು ಗಡ್ಕರಿಯ ಸೊಸೆ, ಇವರ ಹತ್ರ ಇದನ್ನು ನಾವು ಮಾಡಿಸ್ತೇವೆ ಅಂತೇಳಿ ಬಿಜೆಪಿಯ ಮುಖಂಡರುಗಳೆಲ್ಲ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಷಣ ಮಾಡಿದ್ರು. ಪ್ರಾಯಶಃ 1-2 ಗೇಟ್ ಬಿಟ್ರೆ 3 ಕೆಲಸ ಆಗ್ಲಿಲ್ಲ. ಒಂದು ಇಂದ್ರಾಳಿಯ ಸೇತುವೆ, ಒಂದು ರೈಲ್ವೆ ಮತ್ತು ಸಂತೆಕಟ್ಟೆ ಹೆದ್ದಾರಿ. ಇದು ಕೇವಲ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ನಾನು ಹೇಳ್ತಾ ಇದ್ದೇನೆ. ನಿಮ್ಮ ಬೇರೆ ಬೇರೆ ಈಗಾಗಲೇ ಇವತ್ತು ಒಂದು ನೀವು ನಿಮ್ಮ ಪ್ರತಿನಿಧಿ ಕೂಡ ಬಂದಿದ್ರು. ಏನು NRIಗಳಿಗೆ ಏನು ವ್ಯವಸ್ಥೆ ಆಗಬೇಕು ಅದು ಈ ಒಂದು 10 ವರ್ಷಗಳಲ್ಲಿ ಸಂಪೂರ್ಣವಾಗಿ ನೆನೆಗುದಿ ಬಿದ್ದಿದೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಏನು NRI ಕೋಟಾ ಅಂತೇಳಿ ಏನು ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಸೀಟ್ ಕೊಡುವಾಗ ಏನು ವ್ಯವಸ್ಥೆ ಇದೆ, ರಿಸರ್ವೇಶನ್ ಈಗಲೂ ಇದೆ. ಆದ್ರೆ ಒಂದು ಸಣ್ಣ ಸಣ್ಣ ಕೆಲಸ ಮಾಡುವಂತ, ಈಗ ಪ್ಲಂಬರ್ ಆಗಿ ಹೋದಂಥವ್ರು, ವೇಟರ್ ಆಗಿ ಹೋದಂತ ಅವರಿಗೂ ಕೂಡ ಒಂದೇ ಮಾನದಂಡ. ಉನ್ನತ ಕೆಲಸದಲ್ಲಿರುವವರ ಮಕ್ಕಳಿಗೂ ಕೂಡ ಅವರ ಮಕ್ಕಳು ಇಲ್ಲೇ ಇರ್ತಾರೆ, ಅವರಿಗೆ ಶಿಕ್ಷಣ ಸಿಗ್ಬೇಕಂತೇಳಿ ಆದ್ರೆ ಅವರಿಗೂ ಅಷ್ಟೇ ಫೀಸ್ ಕಟ್ಟಬೇಕು. ಈ ಸಣ್ಣ ಸಣ್ಣ ಕೆಲಸ ದುಬೈ ಅಥವಾ ಕೊಲ್ಲಿ ರಾಷ್ಟ್ರಗಳಲ್ಲಿ ಕೆಲಸ ಮಾಡುವ ಅವರ ಮಕ್ಕಳಿಗೂ ಕೂಡ ಅಷ್ಟೇ ಒಂದು NRI ಸೀಟ್ ಅಂತೇಳಿ ಅಷ್ಟೇ ಫೀಸ್ ಇರ್ತದೆ. ಅದನ್ನ ಏನು ಅದರ ಬಗ್ಗೆ ನಮ್ಮ ಏನು ಕೇಂದ್ರ ಸರ್ಕಾರ ಇದನ್ನೆಲ್ಲ ಮಾಡಬೇಕಾದದ್ದು. ಅಷ್ಟು ಮಾತ್ರ ಅಲ್ಲದೆ ನಮ್ಮ ಏರ್ಪೋರ್ಟ್ ಬಗ್ಗೆ ಆಗ್ಲಿ ಅಥವಾ ರೈಲ್ವೆ ವಿಚಾರವಾಗ್ಲಿ ಅವರಿಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ. ಅಲ್ಲ ಖಂಡಿತ ಅವರು ಮಾತಾಡ್ಲಿ. ನಮ್ಮ ಸಾಧನೆ ಏನಂತ ನೀವು ಹೇಳಿದ್ದೀರಿ, ಸಾಧನೆಗಳು ನಾವೀಗ ಹೇಳ್ತೇವೆ. ಮೊದಲ 5 ವರ್ಷದ ಸಾಧನೆಗಳೇನು, ನಂತರದ 5 ವರ್ಷದ ಸಾಧನೆಗಳೇನು, ಮುಂದೆ ಇರುವಂತ ಆಶಾಭಾವನೆಗಳು ಏನು ಗೀತಾಂಜಲಿ ಅಕ್ಕ? ಈಗ ಅವರು ಹೇಳಿದಕ್ಕೆ ನಾನು ಉತ್ತರ ಕೊಡೋದು ಬೇಡವಾ? ಕೊಡಿ. ಯಾಕಂದ್ರೆ ಶೋಭಕ್ಕ ನಾನು ಗೋ ಬ್ಯಾಕ್ ಅಂತ ಹೇಳಿದವರು ಯಾರಂತ ಅವರಿಗೆ ಗೊತ್ತುಂಟು. ಏನು ನಮ್ಮ ಪಕ್ಷದ ಪದಾಧಿಕಾರಿಗಳಲ್ಲ, ನಾಯಕರುಗಳು ಯಾರು ಹೇಳಿಲ್ಲ. ಯಾರಿಗೋ ಒಂದು ಉಡುಪಿ ನಗರಸಭೆಯ ಒಬ್ಬ ಗೌರವಾನ್ವಿತ ಸದಸ್ಯರು ಅದರ ನೇತೃತ್ವ ವಹಿಸುತ್ತಾರೆ. ಒಂದು ಚೀಟಿ ಕಳಿಸಿದ ಕೂಡಲೇ ನಮ್ಮ ಹುಡುಗರು ಏನೋ ಹೋದ್ರು, ಒಂದು ಗೋ ಬ್ಯಾಕ್ ಅಂತ ಯಾಕೆ ಹೇಳಿದ್ರು? ಚಿವಿಟಿದವರು ಯಾರಂತ ಹೇಳಿ ತಾವು ಹೇಳಿದ್ರೆ ಇಲ್ಲಿ ಜನರಿಗೆ ಇದು ಚಿವಿಟಿದವರು ಕಾಂಗ್ರೆಸ್ನವರ ಬಿಜೆಪಿಯವರ ಇಲ್ಲಿ ಸ್ಪಷ್ಟ ಆಗ್ತದೆ. ಈಗ ನೀವು ಹೇಳಿದ್ರೆ ನಮ್ಮ ಕಾರ್ಯಕರ್ತರಲ್ಲ, ನಮ್ಮ ಯಾರು ಪದಾಧಿಕಾರಿಗಳಲ್ಲ. ಹಾಗಾದ್ರೆ ಬಿಜೆಪಿಯ ಸದಸ್ಯರು, ನಗರಸಭಾ ಸದಸ್ಯರು ನೋಡಿ ಅಧಿಕಾರದಲ್ಲಿದ್ದವರೇ ಕೇಳ್ಬೇಕಾ? ಈಗ ಒಂದು ಹೇಳ್ತೇನೆ, ಕೆಲಸ ಅದೇ ಬೇಕು ನಮ್ಗೆ. ನಾವು ಕಾರ್ಯಕರ್ತರನ್ನ ನಮ್ಮ ಆಸ್ತಿಯಾಗಿ ಇಟ್ಕೊಂಡಿದ್ದೇವೆ. ಇನ್ನೊಂದು ಮಾತು ಹೇಳ್ತೇನೆ, ಸಾಧನೆ ಮಾಡ್ಲಿಲ್ಲ, ಕೆಲಸ ಮಾಡ್ಲಿಲ್ಲ, ಅಭಿವೃದ್ಧಿ ಮಾಡ್ಲಿಲ್ಲ ಅಂತ ಶೋಭಕ್ಕನನ್ನ ಯಾವತ್ತು ಯಾರು ಗೋ ಬ್ಯಾಕ್ ಅಂತ ಹೇಳಿಲ್ಲ. ಆದ್ರೆ ಅವ್ರು ಬರುವುದು ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದ್ರೆ ಕೇಂದ್ರದಲ್ಲಿ ಒಂದು ಹೆಣ್ಮಗಳಿಗೆ ಒಂದು ಅಷ್ಟು ದೊಡ್ಡ ಪದವಿಯನ್ನು ಕೊಟ್ಟಿದ್ದಾರೆ, 2 ಇಲಾಖೆಯ ಸಚಿವ ಸ್ಥಾನ. ಈ ಸಚಿವ ಸ್ಥಾನದಲ್ಲಿ ಅವರು ಇರುವಾಗ ಕಡೆಗೆ ಒಂದು 6 ತಿಂಗಳು ಅವರು ಬರುವುದು ಕಮ್ಮಿ ಆಗಿದೆ, ಅಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ಅವರ ಕೆಲಸಗಳು, ಅವರ ಯೋಜನೆಗಳು ಇಲ್ಲಿ ನಡೀತಾನೆ ಇತ್ತು.
ಎಷ್ಟು ಅಂದ್ರೆ ನಾನು ನಿಮ್ಗೆ ಬೇಕಾದ್ರೆ ಎಲ್ಲ ನಾನು ಅವರ ಸಾಧನೆಗಳ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ನನಗೆ 1 ಗಂಟೆ ಸಾಕಾಗೋದಿಲ್ಲ. ಅಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ. ಒಂದು ಹೆಣ್ಮಗಳಾಗಿ ಒಂದಷ್ಟು ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಬೈಕ್ ರ್ಯಾಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೂ ಕಾರಣ ಅಷ್ಟೇ, ಒಂದು ಹೆಣ್ಣು ನೀವು ಚಿವಿಟಿದವರಲ್ಲ, ಚಿವಿಟಿದ್ದು ಯಾರು ಅಂತ ಹೇಳಿ ಒಂದು ಹೇಳಿದ್ರೆ ಜನರಿಗೆ ಹೇಳಿದ್ರೆ ಒಳ್ಳೇದು ಅಂತ ಹೇಳಿ ಸಮಾಜಕ್ಕೆ ಗೊತ್ತು, ಇಡೀ ಸೊಸೈಟಿಯಲ್ಲಿ ಗೊತ್ತುಂಟು, ಉಡುಪಿ ಜಿಲ್ಲೆಗೆ ಗೊತ್ತುಂಟು. ಅದನ್ನು ಮಾಡಿದವರು ಕರೆ ಇದೆ ತಗೊಳ್ಳುವ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ಲೋಕಸಮರ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು, ಎಲ್ಲಿಂದ? ವಿಘ್ನೇಶ್ ಶೆಟ್ಟಿ ಅಂತ ಸರ್. ವಿಘ್ನೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ಬರು ಇದ್ದಾರೆ ಕಾಂಗ್ರೆಸ್ ವತಿಯಿಂದ, ಹರೀಶ್ ಕಿಣಿ ಅವರು. ಹರೀಶ್ ಕಿಣಿ ಅವರು ನಮಸ್ತೆ. ವಿಘ್ನೇಶ್ ಚೇರ್ಕಾಡ್ ಹಿಡಿದೆ. ನಮಸ್ತೆ. ನಮಸ್ತೆ ವಿಘ್ನೇಶ್. ಸುವರ್ಣ ನಮಸ್ತೆ. ನಮಸ್ತೆ. ಪನ್ಲೆ ಪ್ರಶ್ನೆಗೆ ಏನ್ರೆ ವಿಘ್ನೇಶ್ ಪನ್ಲೆ ಒಂದು 10 ವರ್ಷದ ಒಂದು ಅಭಿವೃದ್ಧಿ ಆಗ್ತಂದ ಕಳೆದ ಸುವರ್ಣ ಒಂದು 2 ಪಾತ್ರ ಇರ್ತಿಲ್ಲ ಪನ್ಲೆ ಎಂಕಲ್ಲ ಮಲ್ಪೆದ ಚತುಷ್ಪಥ ರೋಡ್ ಅಭಿವೃದ್ಧಿ ಆತನ ಮೇಡಮ್. ಆ ಒಂದು ಉನ್ನತೆ ಸರ್ ಒಂತೆ ಸಮಸ್ಯೆ ಪಂಡ ಜಾಗ ಬುಡ್ಪಿ ನೆಟ್ ಒಂತೆ ಅಧಿಕಾರಿ ನಕಲ ಒಂತೆ ಪನ್ಲೆ ಎಂಕಲ್ಲ ಸಂತೆ ಕಟ್ಟದೈತೆ ಮಣ್ಣು ಪೂರ ಆಗಿತ್ತು ಒಂಜಿ ಬದಿ ಜಾಸ್ತಿ ಪಡೆದಿತ್ತೀರ ಅವು ಅಭಿವೃದ್ಧಿ ಆತನ ಆ ಒಂದು ಉನ್ನತೆ ಸರ್ ಒಂತೆ ಬಂಡೆ ತಿಕ್ಕಿ ನೆಟ್ ಒಂತೆ ಲೇಟ್ ಆಣತೆ ಫ್ಲೇವರ್ ಅರ್ಧಗ ಉಂಟುದುಂಡು ಅವು ಅವೊಂದು ಆಪುನ ಆಪುಣತೆ ಆಪುಂಡು ಎಂಕಲ್ ಮಲ್ತೊಂದೇ ಉಲ್ಲ ಅಂಚಕ ಒಂದು ಮೇಡಮ್ 10 ವರ್ಷ ಹಿಡಿದು ಇದೊಂದು 2 ಎಂಕ್ ಬಂತಾರ ಇರೆಗ ಏತು ಬೋರ್ಡ್ ಆತು ಕೊರ್ಪೆ ಸರಿ ಆತಿನ ಇತ್ತೆ ಈಗ 8 ವರ್ಷದ ಕಾಂಗ್ರೆಸ್ ಸರ್ಕಾರ ದಾದ ಮಲ್ದಜಿ ತುಲೆ ಅವೇನ ಪೂರ ಎಂಕಲ್ ಒಂಜಿ 10 ವರ್ಷದ ಮಲ್ತು ತೂಪದ ಮೋದಿನ ಮುಖ ಉಡುಪಿ ಕ್ಷೇತ್ರದ ಅಭಿವೃದ್ಧಿ ಓಕೆ ದೇ ಒಂಜಿ 2014 ಮುಟ್ಟ ನಿಕುಲು ಏತ್ ಮಲ್ದಾರ್ ಗೊತ್ತನೆ ಗ್ರಾಮ ಸಡಕ್ ಯೋಜನೆ ಖಾಲಿ 737 ಕಿಲೋಮೀಟರ್ ರಸ್ತೆ ಮಲ್ದಿನಿ ಕಾಂಗ್ರೆಸ್ ತಕುಲು ಅವೇ ಒಂಜಿ ನಿಮಿಷ ಆರೇಕ್ ಪನ್ಪಿನತ್ಯಾನು ಕಾಂಗ್ರೆಸ್ ತಕುಲ್ ದಾದ ಮಲ್ದೇರ್ ಪನ್ಪಿನಿ ಎಂಕುಲ್ ದಾದ ಮಲ್ದ ಪನ್ಪಿನಿ 2014 ಬೊಕ್ಕ 1100 ಕಿಲೋಮೀಟರ್ ಎಂಕುಲು ರಸ್ತೆ ಮಲ್ತು ತೂಪದ ಚಿಕ್ಕಮಗಳೂರು ದಯವಿಟ್ಟು ಈ ಚರ್ಚೆ 1000 ಕಿಲೋಮೀಟರ್ ಉಡುಪಿ ಚಿಕ್ಕಮಗಳೂರಿನಲ್ಲಿ ಮಾಡಿದ್ದೇನೆ ಅಂತ ಹೇಳಿ ನಮ್ಮ ಉಡುಪಿ ಜಿಲ್ಲಾ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ದಾರೆ. ಇದನ್ನು ಸಾರ್ವಜನಿಕರು ಗಮನಿಸಬೇಕು. 1000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನ 1000 ಕಿಲೋಮೀಟರ್ ಗ್ರಾಮ ಸಡಕ್ ಯೋಜನೆಯಲ್ಲಿ ಮಾಡಿದ್ದಾರೆ. 1000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಇತ್ತು, ಅದನ್ನು ನಾವು ಚತುಷ್ಪಥ ರಸ್ತೆಯಾಗಿ ಮಾಡ್ತಾ ಇದ್ದೇವೆ. ಅದರ ನಂತರ ಒಂದೊಂದೇ ಕೆಲಸ ಮಾಡಿ ಇವತ್ತು ಕಟ್ಪಾಡಿಯಲ್ಲಿ ನಮಗೆ ಸಮಸ್ಯೆ ಹೇಗಾಗಿದೆ, ಆ ದಿನದ ಅಲ್ಲಿ ಇಲ್ಲಿನ ಸಂಸದರು ಸ್ವಲ್ಪ ಮಾಡಿದ ತಪ್ಪಿನಿಂದ ನಮಗೆ ಸಮಸ್ಯೆ ಆಗಿದೆ. ಆ ದಿನವೇ ಅವರು ಅಂಡರ್ ಪಾಸ್ ಮಾಡಿದ್ರೆ ನಮ್ಗೆ ಇಷ್ಟು ಕಷ್ಟ ಬರ್ತಿರ್ಲಿಲ್ಲ. ಕೇವಲ ಅವರದೊಂದು 2 ಬಿಲ್ಡಿಂಗ್ ಉಳಿಸ್ಲಿಕ್ಕೋಸ್ಕರ ಅವರು ಮಾಡಿದ ತಪ್ಪನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಾನು ಹೇಳ್ತೇನೆ, ಇಲ್ಲಿ ನೋಡಿ, ನಾನು ಎಲ್ಲ ಅಪ್ ಟು ಡೇಟ್ ನನ್ನ ಹತ್ರ ಲಿಸ್ಟ್ ಉಂಟು. ನೀವು ಯಾವಾಗ ಬೇಕಾದ್ರೂ ಶೋಭಾ ಕರಂದ್ಲಾಜೆ ಅವರು ಏನ್ ಮಾಡಿದ್ದಾರೆ ಉಡುಪಿಗೆ ಅಂತ ಕೇಳ್ಬೇಕಾದ್ರೆ ನನ್ನ ಹತ್ರ ಫುಲ್ ಡೀಟೇಲ್ಸ್ ಉಂಟು. ನೀವು ಯಾವಾಗ್ಲೂ ನನ್ನ ಹತ್ರ ಕೇಳ್ಬಹುದು. ಅದನ್ನು ನಾನು ಹೇಳ್ಕೊಂಡು ಕೂತ್ಕೊಂಡ್ರೆ ಇನ್ನು ಒಂದು 10 ಪೇಜನ್ನು ನಾನು ಹಿಡ್ಕೊಂಡೇ ಬಂದಿದ್ದೇನೆ. ಯಾಕಂದ್ರೆ ನನ್ಗೆ ಗೊತ್ತು ಏನ್ ಮಾಡಿದ್ದಾರೆ ಅಂತ. ನಮ್ಮ ಕಾರ್ಯಕರ್ತರು ನಮ್ಮ ಕೆಲಸದ ಸಾಧನೆಯ ಬಗ್ಗೆ ಹೇಳುವುದು ಸ್ವಲ್ಪ ಕಡಿಮೆ ಆಗಿದೆ. ಅದರ ನಂತರ ನಿಮ್ಗೆ ಗೊತ್ತಿರ್ಬೋದು, ನಾವು ರಸ್ತೆಯ ಬಗ್ಗೆ ನಾವು ಹೇಳಬೇಕಾದ್ರೆ ಈಗ ಮಾಡಿದ ತೀರ್ಥಹಳ್ಳಿ ರಸ್ತೆಯನ್ನು ಮಾಡ್ತಿರುವವರು ಯಾರು? ಇಂದ್ರಾಳಿ ಬಗ್ಗೆ ನೀವು ಕೇಳಿದ್ರೆ ಇಂದ್ರಾಳಿಗೆ ಏನ್ ಸಮಸ್ಯೆ ಆಗಿದೆ ಅಂತ ತಮ್ಗೆ ಗೊತ್ತು ಸರ್. ಈಚಿಂದ ಅಧಿಕಾರಿಗಳ ಸಮಸ್ಯೆ, ಆಚಿಂದ ರೈಲ್ವೆ ಇಲಾಖೆಯವರ ಸಮಸ್ಯೆ, ನಗರಸಭೆ ಅಂಡರ್ ನಲ್ಲಿ ಬರುವವರ ನಾನ್ ಕೇಳುದು ರೈಲ್ವೆ ಇಲಾಖೆ ನಗರಸಭೆ ಅಂಡರ್ ನಲ್ಲಿ ಬರ್ತದ ಅಥವಾ ಹೈವೇ ಅಧಿಕಾರಿಗಳು ಗ್ರಾಮ ಪಂಚಾಯತ್ ನ ಅಧಿಕಾರಿಗಳ ರಸ್ತೆಯನ್ನು ಒಂದು ಗಾಡಿ ಹೋಗ್ಲಿಕ್ಕೆ ಆಗ್ತಿದ್ದದನ್ನು ಸನ್ಮಾನ್ಯ ವಿ ಎಸ್ ಆಚಾರ್ಯ ಅವರನ್ನು ನಾನು ಈಗಲೂ ನೆನಪು ಮಾಡ್ಕೊಳ್ತೇನೆ. ಅವರು ಮಾಡಿದ್ದು ಪ್ರತಿದಿನ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದರ ನಂತರ ಅದನ್ನೇ ಮುಂದುವರಿಸಿಕೊಂಡು ಅದನ್ನೇ ಅಗಲ ಮಾಡ್ಕೊಂಡು ಹೋಗುವಂತಹ ರಸ್ತೆಗಳನ್ನು ನೀವು ಮಾಡಿದನ್ನು ನೀವು ನೋಡಿದ್ದೀರಿ. ಅದರಲ್ಲಿ ಸ್ವಲ್ಪ ಇಂದ್ರಾಳಿಯಲ್ಲಿ ಸಮಸ್ಯೆ ಬಂದು ಸ್ವಲ್ಪ ಕೆಲಸ ನಿಂತಿದೆ. ನಂತರ ಈಗಲೂ ಕೆಲಸ ಆಗ್ತಾ ಉಂಟು, ಅದು ನಿಮ್ಗೆ ಕಾಣ್ತಾ ಉಂಟು. ಪರ್ಕಳ, ಪೆರಡೂರು ಆ ಕಡೆ ಎಲ್ಲ ಕೆಲಸಗಳು ಮುಂದುವರಿತಾ ಉಂಟು. ಆ ರಸ್ತೆಯನ್ನು ನೋಡುವಾಗ ಮುಂಚಿನ ಅದು ಹರಿದಿದೆ ಅಲ್ವಾ, ಈಗ ಆಗ್ತಾ ಉಂಟಲ್ವಾ? ಅದು ನೀವು ಹೇಳುವುದು ನಮ್ದು ಬಗೆಹರಿದಿದೆ. ನಾವು ಮೊನ್ನೆ ಶಾಸಕರನ್ನು ಕೂತ್ಕೊಳಿಸಿ ಕೇಳುವಾಗ ಆ ಸಮಸ್ಯೆ ಬಗೆಹರಿದಿದೆ, ಅದು ಕೆಲಸ ಮುಂದುವರಿಸ್ತದೆ ಅಂತ ಹೇಳಿದ್ದಾರೆ.
ಬಗೆಹರಿದಿದೆ ಅಂತ ಹೇಳ್ತಾರೆ. ಪರ್ಕಳದಿಂದ MIT ತನಕ ಏನು ರಸ್ತೆ ಡೌನ್ ಅಲ್ಲಿ ಇರುವಂತ ರಸ್ತೆ ಇವ್ರು ಹೇಳ್ತಾರೆ ಸಮಸ್ಯೆ ಬಗೆಹರಿದಿದೆ ಹೇಳ್ತಾರೆ. ಈಗ ಹೋಗಿ ನೋಡಿ, ಈ ಕಡೆಯಿಂದ ರಸ್ತೆ ಆಗ್ತಾ ಉಂಟು. ನಾನು ಇದನ್ನು ಖಂಡಿತವಾಗಿಯೂ ಒಪ್ಪುದಿಲ್ಲ. ಎಲ್ಲ ನೀವು ಒಪ್ಪದಿದ್ರೆ ನೀವು ಒಪ್ಪುದಿಲ್ಲ, ಯಾಕಂದ್ರೆ ನೀವು ನಮ್ಮ ವಿರೋಧ ಪಕ್ಷದವ್ರು. ನೀವು ಯಾಕೆ ಒಪ್ಪ ಇರ್ಬೋದು ಅಲ್ಲ, ಸಾಧನೆಯನ್ನು ಹೇಳುವಾಗ ನಿಮ್ಗೆ ಒಪ್ಲಿಕ್ಕೆ ಆಗುದಿಲ್ಲ. ಇದನ್ನು ನಾನು ಹೇಳಿದಲ್ಲ, ನಾನು ಹೇಳಿದಲ್ಲ. 60 ವರ್ಷದಿಂದ ಬಿಡಿ, ಅದನ್ನು ಬಿಡಿ. ಯಾಕೆ ಬಿಡ್ಬೇಕು ಅದನ್ನು ನಾವು ಯಾಕೆ ಬಿಡ್ಬೇಕು? ಯಾರು ಹೇಳಿದ್ದು ಗೋಬ್ಯಾಕ್ ಅನ್ನು ಯಾಕೆ ಬಿಡ್ಬೇಕು? ಯಾಕೆ ಖಂಡಿತ ಹೌದು, ನೀವು ಅವರನ್ನು ಉಚ್ಚಾಟನೆ ಮಾಡಿದಿರಲ್ವಾ? ಹೌದು ಹೌದು ಮಾಡಿದ್ರಿ, ಪುನಃ ಯಾಕೆ ನೀವು ತಗೊಂಡ್ರಿ? ನಿಮ್ಗೆ ಯಾರು ಇಲ್ಲ ಅಂತ? ಒಂದೇ ನಿಮಿಷ. ಏನು ಬಿಜೆಪಿಯ 5 ಜನ ಉಡುಪಿ ಜಿಲ್ಲೆಯ ಶಾಸಕರಿದ್ದಾರೆ, 4 ಜನ ಶಾಸಕರುಗಳು ಆಯ್ಕೆಯಾದವರು ಬಿಜೆಪಿಯಿಂದ ಪಕ್ಷಾಂತರಗೊಂಡು ಬೇರೆ ಪಕ್ಷಕ್ಕೆ ಹೋಗಿ ಮತ್ತೆ ಪುನಃ ಬಿಜೆಪಿಗೆ ಬಂದವರು. ನಿಮ್ಗೆ ಇದರ ಬಗ್ಗೆ ಗೊತ್ತುಂಟಲ್ಲೋ ಗೊತ್ತಿಲ್ಲ. 5ರಲ್ಲಿ 4 ಶಾಸಕರು ಅಲ್ಲಲ್ಲ, ನೀವು ಕೇಳಿದ್ರಲ್ಲ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಯಾಕೆ ಟಿಕೆಟ್ ಕೊಟ್ರಿ? ಬೊಮ್ಮಾಯಿ ಅಲ್ಲ, ಈವನ್ ಶೋಭಾ ಕರಂದ್ಲಾಜೆ, ನಾನು ಇಲ್ಲೇ ಅಷ್ಟೇ ಉಡುಪಿದೆ ಮಾತಾಡ್ತೇನೆ. ಶೋಭಾ ಕರಂದ್ಲಾಜೆ ಅವರು ಕೂಡ ಬಿಜೆಪಿಯನ್ನ ಬಿಟ್ಟು ಕೆಜೆಪಿಗೆ ಸೇರಿ ಬೇರೆ ಪಕ್ಷಕ್ಕೆ ಹೋಗ್ಲಿಲ್ಲ. ಮತ್ತೆ ಯಾವ್ದದು ಅವರಷ್ಟಕ್ಕೆ ಅವರೊಂದು ಸ್ವಲ್ಪ ಅಸಮಾಧಾನ ಆದ್ರಿಂದ ಅವರು ಸ್ಪರ್ಧೆ ಮಾಡಿದರು. ಯಶವಂತಪುರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಿಂದ ಯಡಿಯೂರಪ್ಪನವರ ಕೆಜೆಪಿಯಿಂದ ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸಿದವರು ಶೋಭಾ ಕರಂದ್ಲಾಜೆ ಅವರು. ನೀವು ಅಲ್ಲಲ್ಲ, ನೀವು ಪಕ್ಷಾಂತರ ಮಾಡಿ ಉಚ್ಚಾಟನೆ ಮಾಡಲಿಲ್ಲ, ಮತ್ತೆ ಉಚ್ಚಾಟನೆಯನ್ನ ಮಾಡಿದ್ದೀರಿ. ದಯವಿಟ್ಟು ತಮ್ಮ ಗಮನಕ್ಕೆ ಅವರು ಶಾಸಕ ಉಚ್ಚಾಟನೆಯನ್ನ ಮಾಡದೆ ಕೆಜಿಪಿ ಪಕ್ಷ ಆಗುವುದು ಹೇಗೆ? ಒಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಅಂದು ಉಚ್ಚಾಟನೆ ಮಾಡಿ ಅವರ ಜೊತೆಗೆ ಅಲ್ಲಿ ಶಾಸಕರಾಗಿದ್ದ ಶೋಭಾ ಕರಂದ್ಲಾಜೆ ಸಹಿತ ಇನ್ನಿತರ ಬಿಜೆಪಿಯ ಕೆಲವು ಯಾರೆಲ್ಲ ಪದಾಧಿಕಾರಿಗಳಾಗಿದ್ದಾರೆ ಅವರನ್ನೆಲ್ಲ ಉಚ್ಚಾಟನೆ ಮಾಡಿ ದಕ್ಕೆ ಅವರು ಕೆಜೆಪಿ ಅಂತ ಹೇಳುವ ಒಂದು ಏನು ಪಕ್ಷ ಇದು ಜಸ್ಟ್ ನಾನು ನಿಮ್ಗೆ ನೆನಪು ಮಾಡಿದ ಅಷ್ಟೇ. ಇವರು ಜಯಪ್ರಕಾಶ್ ಹೆಗ್ಡೆ ಅವರು ಪಕ್ಷಾಂತರ ಮಾಡಿದವರಿಗೆ ನಾವು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದಕ್ಕೆ. ನಿಮ್ಮಲ್ಲಿ ಯಾರು ಇಲ್ಲದಕ್ಕೆ ನೀವು ಕೊಟ್ಟಿರಬಹುದು. ಅಲ್ಲ, ನೀವು ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಟ್ಟದ್ದು ಅದಕ್ಕೆ ಬಂತು. ಅದನ್ನು ಹೇಗೆ ನೀವು ನಿಭಾಯಿಸ್ಕೊಂಡ್ರಿ? ನಮ್ಮ ಜಿಲ್ಲಾಸ್ಪತ್ರೆಯನ್ನ ಹೇಗೆ ಮುಂದಕ್ಕೆ ತಂದ್ರಿ? ಅಥವಾ ನಮಗೆ ಒಂದು ಬಹಳ ಬೇಡಿಕೆ ಇರುವಂತದ್ದು ಸರ್ಕಾರಿ ವೈದ್ಯಕೀಯ ಕಾಲೇಜ್, ಇದರ ಬಗ್ಗೆ ಏನು ಮಾಡಿದಿರಿ? ಇದರ ಬಗ್ಗೆ ಮತ್ತಷ್ಟು ಮಾತಾಡಲಿಕ್ಕಿದೆ. ಒಂದು ಸಣ್ಣ ವಿರಾಮದ ನಂತರ ಲೋಕಸಮರ ಮುಂದುವರಿತದೆ. ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. Trinity Central School, Perampalli, affiliated to the ICSE Board, New Delhi. With our motto, Enlightenment through Knowledge, we impart value-based education. Established in 2009 with over 1,000 students and 100% results from previous batches. 35:1 student-teacher ratio with learning beyond classroom and textbooks. Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9.
ಬ್ರೇಕ್ ನಂತರ ಲೋಕಸಮರಕ್ಕೆ ತಮಗೆ ಸ್ವಾಗತವನ್ನು ಬಯಸಿದ್ದೇನೆ. ಬ್ರೇಕ್ನ ಮೊದಲು ಗೀತಾಂಜಲಿ ಸುವರ್ಣ ಇವರ ಹತ್ರ ನಾನು ಪ್ರಶ್ನೆ ಕೇಳಿದ್ದೆ. ಕೊರೋನಾ ನಿಭಾಯಿಸಿದ್ದು ಮತ್ತು ಜಿಲ್ಲಾಸ್ಪತ್ರೆಯ ಒಂದು ಉನ್ನತೀಕರಣ ಎಷ್ಟರ ಮಟ್ಟಿಗೆ ಸಾಗಿದೆ ಅಂತ ಹೇಳಿ. ಯಾಕೆಂದರೆ ಎಲ್ಲೆಲ್ಲಿಂದಲೂ ಬೇರೆ ಜಿಲ್ಲೆಗಳಿಂದ ಈ ಜಿಲ್ಲೆಗೆ ಬರ್ತಾರೆ, ಬೇರೆ ತಾಲೂಕುಗಳಿಂದ ಇಲ್ಲಿಗೆ ಬರ್ತಾರೆ, ಡಯಾಲಿಸಿಸ್ಗಳು ಸ್ಥಗಿತಗೊಂಡಿವೆ. ಇಂಥ ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ವೈದ್ಯಕೀಯ ಖರ್ಚು ವೆಚ್ಚ ಕಂಡಬಟ್ಟೆ ಆಗಿದೆ, ಎಲ್ಲದಕ್ಕೂ ಬೆಲೆ ಏರಿ ಬಿಟ್ಟಿದೆ. ಜಿಲ್ಲಾಸ್ಪತ್ರೆ ಒಂದು ನೆಮ್ಮದಿಯ ತಾಣವಾಗಿತ್ತು, ಆದರೆ ಅಲ್ಲಿಯೂ ಕೂಡ ಸಮಸ್ಯೆಗಳು ಇವೆ ಅಂತೇಳಿ ಸಾರ್ವಜನಿಕರಿಂದ ಕೇಳಲ್ಪಟ್ಟಿದ್ದೇವೆ. ಎಸ್ ಮೇಡಮ್, ಹೇಳಿ. ಕೊರೋನಾದ ಸಂದರ್ಭದಲ್ಲಿ ಹೇಳೋದಾದ್ರೆ ಜನ ತುಂಬಾ ಕಷ್ಟಪಟ್ಟಿದ್ರು. ಆ ಸಮಯದಲ್ಲಿ ಚಿಕ್ಕಮಗಳೂರಿಗೆ, ಉಡುಪಿ ಜಿಲ್ಲೆಗೆ ಹಾಗೂ ಉಡುಪಿ ತಾಲೂಕು 4 ಆಸ್ಪತ್ರೆಗಳಿಗೆ ಆಕ್ಸಿಜನ್ನ ಒಂದು ಪ್ಲ್ಯಾಂಟನ್ನು ಅಳವಡಿಸಲಿಕ್ಕೆ ಶೋಭಕ್ಕ ತುಂಬ ಕೆಲಸ ಮಾಡಿದ್ದಾರೆ. ನಾನು ಕುಂದಾಪುರದ ಅಳವಡಿಸುವಾಗ ನಾನು ಹೋಗಿನೂ ಇದ್ದೆ ಅಲ್ಲಿ. ಆ ಸಮಯದ ಸಮಸ್ಯೆ ಅಂತ ಹೇಳಿದರೆ ಅಲ್ಲೆಲ್ಲ ಆಕ್ಸಿಜನ್ ಬೆಡ್ಗಳು ಇಲ್ಲಿ ಜಿಲ್ಲಾಸ್ಪತ್ರೆಯಲ್ಲೂ ಹಾಕಿದ್ದಾರೆ, ಹಾಗೆ ಚಿಕ್ಕಮಗಳೂರಿನ ಆಸ್ಪತ್ರೆಗಳಲ್ಲೂ ಆಕ್ಸಿಜನ್ ಬೆಡ್ಗಳನ್ನು ಹಾಕಿ ಅವರು ಚಿಕ್ಕಮಗಳೂರಿಗೆ ಒಂದು ಅನೇಕ ಈಗ ಆ ದಿನದ ಆಯುಷ್ಮಾನ್ ಕಾರ್ಡಲ್ಲಿ 1.5 ಲಕ್ಷ ಜನರು ಇದರ ಒಂದು ಬೆನಿಫಿಟ್ ಪಡೆದಿದ್ದಾರೆ. ಅದರ ಜೊತೆಯಲ್ಲಿ ಆಯುಷ್ಮಾನ್ ಈ ಕಾರ್ಡ್ಗಳನ್ನು ಕೊಟ್ಟು ನಮ್ಮ ಚಿಕ್ಕಮಗಳೂರು ಮತ್ತೆ ಉಡುಪಿ ಜಿಲ್ಲೆಯ 4 ಲಕ್ಷದ ಜನರು ಬೆನಿಫಿಟ್ ಅನ್ನು ಪಡ್ಕೊಂಡಿದ್ದಾರೆ. ಅಲ್ಲ, ಅವರು ಈಗ ಏನು ಆಕ್ಸಿಜನ್ ಇದು ಪ್ಲಾಂಟ್ಗಳನ್ನು ಹಾಕಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದಕ್ಕೆ ನನ್ನದು ಕೂಡ ಅಭಿನಂದನೆ. ಆದರೆ ಅದರಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ನಾವು ಕಾಂಗ್ರೆಸ್ನವ್ರು ಹೇಳುದಲ್ಲ, ಇದು ಏನು ಈ ಹಿಂದೆ ನಾನು ಉಚ್ಚಾರ ಮಾಡಿದ್ದೆ, ಪುನಃ ಅದನ್ನು ಹೇಳಿ. ಬಸವರಾಜ್ ಪಾಟೀಲ್ ಯತ್ನಾಳ್ ಬಿಜೆಪಿಯ ಬಿಜಾಪುರದ ಶಾಸಕರು ಅವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ, ಎಷ್ಟು ಆ ಕೊರೋನಾದಲ್ಲಿ ಸುಧಾಕರ್ ಅವರು ಏನು ಮಾಡಿದ್ದಾರೆ ಅಲ್ಲಿ. ಆಗ ಬಂದಿದೆ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ, ಯಾರು? ನಾನು ಕುಮಾರಸ್ವಾಮಿ ಅಂತ ಹೇಳಿ ಹಾರಾಡಿ ಪಂಚಾಯತ್ನ ಉಪಾಧ್ಯಕ್ಷರು ಮಾತಾಡ್ತಾ ಇದ್ದೇನೆ. ಹಾರಾಡಿಯಿಂದ? ಹಾರಾಡಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಮಾತಾಡ್ತಾ ಇದ್ದೇನೆ, ಕುಮಾರ್ ಸುವರ್ಣ ಅಂತ ಹೇಳಿ. ಹೇಳಿ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕುಮಾರಣ್ಣ ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ನಮ್ಮ ಗೀತಾಂಜಲಿ ಸುವರ್ಣ ಇದ್ದಾರೆ, ಮತ್ತೆ ನಮ್ಮ ನಾಯಕರಾಗಿರ್ತಕ್ಕಂಥ ಹರೀಶ್ ಕಿಂಗ್ ಇದ್ದಾರೆ. ನಮಸ್ಕಾರ ಹರೀಶ್ ಕಿಂಗ್. ನಮಸ್ತೆ ನಮಸ್ತೆ. ಈಗ ನೋಡಿ, ಜಯಪ್ರಕಾಶ್ ಹೆಗಡೆ ಅವರು ಅಭಿವೃದ್ಧಿಯನ್ನು ಇಟ್ಟುಕೊಂಡು ಚುನಾವಣಾ ಕಣದಲ್ಲಿದ್ದಾರೆ. ನಾನು ಕೇಳ್ತಾ ಇರೋದು ಗೀತಾಂಜಲಿ ಸುವರ್ಣರವರಿಗೆ, ತಮ್ಮ ಸಂಸದರು ಕಳೆದ 10 ವರ್ಷದಿಂದ ನಮ್ಮ ಉಡುಪಿ ಚಿಕ್ಕಮಗಳೂರಲ್ಲಿ 10 ವರ್ಷ ಸಂಸದರಾಗಿದ್ರು. ಅವರು ಮಾಡಿರ್ತಕ್ಕಂಥ ಯಾವ್ದಾದ್ರು ಒಂದು 3 ಅಭಿವೃದ್ಧಿ ಕೆಲಸಗಳನ್ನ ತಾವು ಈ ಮಾಧ್ಯಮದ ಮುಖಾಂತರ ಹೇಳ್ತಾರೆ? ಸರಿ ಸರಿ, ಅವರ ಮಾತನ್ನು ಕೇಳಿ. ನಾನೊಂದು ಮಾತು ಹೇಳ್ತೇನೆ. ಇಷ್ಟು ವರ್ಷದಿಂದ ಬರದಂತಹ ಕೇಂದ್ರೀಯ ವಿದ್ಯಾಲಯ ಉಡುಪಿ ಮತ್ತೆ ಚಿಕ್ಕಮಗಳೂರಿಗೆ ಬಂತು ಅಲ್ವಾ ಸರ್? 28-28.5 ಕೋಟಿ ಅನುದಾನವನ್ನು 2 ಜಿಲ್ಲೆಗೆ ತಂದವರು ನಮ್ಮ ಶೋಭಾ ಕರಂದ್ಲಾಜೆ ಅವರು. ಅದರ ಜೊತೆಯಲ್ಲಿ ಈ ಹತ್ರದ ಬ್ರಹ್ಮಾವರಕ್ಕೆ ಒಂದೇ ನಿಮಿಷ ಕೇಂದ್ರೀಯ ವಿದ್ಯಾಲಯ ನನ್ನ ಮನೆಯ ಹತ್ತಿರ ನಮ್ಮದೇ ಊರಿನ ಅಲೆಯೂರಿನಲ್ಲಿ ಇವತ್ತು ಆಗ್ತಾ ಇದೆ. ಒಂದೇ ನಿಮಿಷ. ಅದನ್ನು ಮಂಜೂರು ಮಾಡಿದವರು ಉಪಚುನಾವಣೆಯಲ್ಲಿ ಗೆದ್ದಂತಹ ಜಯಪ್ರಕಾಶ್ ಹೆಗ್ಡೆ ಅವರು. ಎಲ್ಲ ಯಾವುದೇ ಒಂದು ಅಭಿವೃದ್ಧಿ ಇರ್ಲಿ ಮಂಜೂರು ಮಾಡಿದವರು ನಮ್ಮ ಸಂಸದ. ಇದೇ ಮನೆ ಮನೆಗೆ ಮಾಡಿದ್ರೆ ಇವರು ಯಾಕೆ ತರ್ಲಿಲ್ಲ? ನಮ್ಮ ಶೋಭಾ ಕರಂದ್ಲಾಜೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಅಲ್ಲ, ಕೇಂದ್ರೀಯ ವಿದ್ಯಾಲಯದ ಬಗ್ಗೆ ಒಂದು ಸ್ಪಷ್ಟನೆ. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಾಧನೆಗಳು ಅಂತ ಹೇಳುವಂತದ್ದು ಕೇಂದ್ರೀಯ ಅಲೆಯೂರಿನಲ್ಲಿ ಕೇಂದ್ರೀಯ ವಿದ್ಯಾಲಯ ಅಂತ ಹೇಳುವ ನಮ್ಮ 2019 ಸಖಿ ಸ್ಟಾಪ್ ಒನ್ ಸ್ಟಾಪ್ ಸೆಂಟರ್ ಅಂತ ತಂದಿದ್ದಾರೆ. 1,500 ಹೆಣ್ಮಕ್ಳಿಗೆ ಇವತ್ತು ಉಪಯೋಗ ಆಗಿದೆ. ಅದು ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಊರಿಗೆ ಅವರು ತಂದಿದ್ದಾರೆ ಇದನ್ನು. ಜೆಮ್ಸ್ ಅಂಡ್ ಜ್ಯುವೆಲರಿ ನಿಮ್ಗೆ ಗೊತ್ತಿರಬಹುದು, ಒಂದು ಕುಶಲಕರ್ಮಿಗಳಿಗೆ ಇದರಿಂದ ಒಂದು ಪ್ರಯೋಜನ ಆಗ್ಬೇಕಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯನ್ನು ತಂದಿದ್ದಾರೆ. ಉಪ್ಪೂರಲ್ಲಿ ತಾಂತ್ರಿಕ ವಿದ್ಯಾಲಯವನ್ನು ತಂದು ಅನೇಕ ಮಕ್ಕಳು ಅಲ್ಲಿ ಶಾಲೆಯನ್ನು ಕಲಿತಾ ಇದ್ದಾರೆ. ಇದೆಲ್ಲ ಯೋಜನೆಗಳಲ್ವಾ? ಇದೆಲ್ಲ ಸಾಧನೆಗಳಲ್ವಾ? ನೋಡೋಣ, ಇವರ ತಂದದನ್ನು ಒಂದು 4 ನಮ್ಗೆ ಹೇಳಿ, 4 ಹೇಳಿ ನೋಡೋಣ. 60 ವರ್ಷದಲ್ಲಿ ಇವರು ಏನ್ ಮಾಡಿದ್ದಾರೆ? ಅಲ್ಲ, ನನಗೆ ಬೇಜಾರಾಗೋದು ಏನ್ ಗೊತ್ತಾ? ನಿಮ್ಗೆ ಏನು ಇಲ್ಲ, ಖಾಲಿ ನೀವು ನಮ್ಮ ಸಾಧನೆ, ನಮ್ಮ ಎಂತ ಮಂಜೂರು ಪತ್ರ, ನಮ್ಮ ಅದು ನಾವು
60 ವರ್ಷದಲ್ಲಿ ಏನು ಮಾಡ್ಲಿಲ್ಲ ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ. ಕರೆಕ್ಟ್. ಈಗ ಏನು ಇಲ್ಲ, ನಾವು ಮಾಡಿದ್ದು ಯಾವುದಿಲ್ಲ, ಯಾವುದನ್ನು ಇವರು ಮಾರಿಯಾಗಿದೆ, ಎಲ್ಲವನ್ನು ಇವರು ಮಾರಿಯಾಗಿದೆ. 60 ವರ್ಷಗಳಲ್ಲಿ ನಾವು ಮಾಡಿದ್ದ ಏರ್ಪೋರ್ಟ್ ಇದೆ. ಇಲ್ಲಿ ಮಂಗಳೂರಿನ ಏರ್ಪೋರ್ಟ್ ಏನಿದೆ ಅಲ್ಲಿ ಅದಾನಿ ಅವರಿಗೆ ಅದನ್ನ ಮಾರಾಟ ಮಾಡಿದ್ದಾರೆ. ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಮೊನ್ನೆ ನಮ್ಮ ನಾಯಕರು ಅಲ್ಲಿ ಬರುವವರಿದ್ರು, ಅವರಿಗೆ ಸ್ವಾಗತ ಮಾಡಬೇಕು ಅಂತೇಳಿ ನಾವು ಈ ಚಂಡೆಯನ್ನೆಲ್ಲ ಹಿಡ್ಕೊಂಡು ಹೋಗಿದ್ದೆವು. ಅಲ್ಲಿ ಇಬ್ರು ಬಂದ್ರು, ಅದಾನಿ ಟೀ ಶರ್ಟ್ ಹಾಕೊಂಡು ಸೂಟ್ ಎಲ್ಲ ಹಾಕೊಂಡು ಬಂದ್ರು. ವಿ ಆರ್ ಫ್ರಮ್ ಅದಾನಿ ಅಂತ ಹೇಳಿದ್ರು. ನಮ್ಗೆ ಆಶ್ಚರ್ಯ, ನಮ್ಗೆ ಅದು ತಲೆಗೆ ಹೋಗ್ಲಿಲ್ಲ. ಇದು ಏರ್ಪೋರ್ಟ್ ಈಗ ಅವರಿಗೆ ಮಾರಿದ್ದಾರೆ ಇವರು ಅಂತೇಳಿ. ಅವ್ರ ಹತ್ರ ಕೇಳಿತು, ಏನು ವಿಷಯ ಕೇಳಿತು. ಒಂದು ರಿಸಿಟ್ ಬುಕ್ ಉಂಟು, ಯು ಹ್ಯಾವ್ ಟು ಪೇ 5000. ಯಾವುದಕ್ಕೆ ಕೇಳಿತು. ನೀವು ಚಂಡೆಯನ್ನು ಇಲ್ಲಿ ನಮ್ಮ ಇದರ ಒಳಗೆ ಕೊಂಬನ್ನು, ಚಂಡೆ ಅಲ್ಲ ಸ್ವಾಮಿ, ಕೊಂಬು 5 ಕೊಂಬಿನವರು ಬಂದಿದ್ದಾರೆ. ನಮ್ಮ ಏರ್ಪೋರ್ಟಿನ ಒಳಗೆ ಕೊಂಬು ನೀವು ಊದಿಸ್ತಾ ಇದ್ದೀರಿ, ಅದಕ್ಕೆ ನಮ್ಗೆ 5000 ರೂಪಾಯಿ ನೀವು ಚಾರ್ಜ್ ಮಾಡ್ತೇವೆ ನಾವು ಅಂತೇಳಿ. ಹಾಗಾದ್ರೆ ಪರಿಸ್ಥಿತಿ ಎಲ್ಲಿ? ಇವರು ಸಂಸ್ಕೃತಿ ಸಂಸ್ಕಾರ ಹೇಳ್ತಾರೆ, ಈ ಕೊಂಬು ನಮ್ಮ ಸಂಸ್ಕಾರ ಸಂಸ್ಕೃತಿಯ ಭಾಗ. ಮಂಗಳೂರಿನ ಸಂಸದರು ಬೇರೆ. ಸ್ವಾಮಿ ಇಲ್ಲಿ ಕೇಳಿ, ಏರ್ಪೋರ್ಟ್ ಏನಿದೆ ಇದು ಉಡುಪಿಗೂ ಸಂಬಂಧಪಟ್ಟ, ಉಡುಪಿಗೆ ಸಂಬಂಧಪಟ್ಟ. ಇವರು ಇಲ್ಲಿದ್ದು ಕೇಳಿ. ಈಗ ನೋಡಿ, ನಾನು ಹೇಳಿದ ಮೇಲೆ ಇವರಿಗೆ ಇಲ್ಲಿ ಬಿಸಿ ಆಗೋದಲ್ವಾ? ಶೋಭಾ ಕರಂದ್ಲಾಜೆ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ಅಲ್ವಾ ಇವರಿಗೆ ಬಿಸಿ ಆಗೋದು? ಅನ್ನಕ್ಕಿಂತ ಹೆಚ್ಚು ಬಿಸಿ ಬಿಜೆಪಿ ಕಾರ್ಯಕರ್ತರಿಗೆ ಆದ್ರಿಂದಾಗಿ ಇಲ್ಲಿ ಅವರಿಗೆ ಟಿಕೆಟ್ ನೀಡದೆ ಅಲ್ಲಿಯ ಕಾರ್ಯಕರ್ತರಿಗೆ ಇನ್ನು ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಅಲ್ಲಿಯೇ ಕಳಿಸಿದ್ದಾರೆ ಅಷ್ಟೇ. ತಲೆ ಬಿಸಿ ನಿಮ್ಗೆ ಬೇಡ, ಖಂಡಿತವಾಗಿಯೂ ತಲೆ ಬಿಸಿ ಇಲ್ಲ. ಉಡುಪಿಯ ಬಗ್ಗೆ ಮಾತಾಡೋದು ಬೇಡ. ಚಿಕ್ಕಮಗಳೂರು ಕ್ಷೇತ್ರ ನೋಡಿ, ಅವರಿಗೆ 2 ಸಮಸ್ಯೆಗಳಿವೆ. ಒಂದು ಪ್ರಾಣಿಗಳ ಸಮಸ್ಯೆ ಇದೆ, ಮತ್ತೊಂದು ಜಾಬ್ ಸೆಕ್ಯೂರಿಟಿ ಇಲ್ಲ. ಕಾಫಿ ಬೆಳೆಗಾರರು ಪಾಪ ನಷ್ಟದಲ್ಲಿದ್ದಾರೆ, ಅಡಿಕೆ ಬೆಳೆಗಾರರು ನಷ್ಟದಲ್ಲಿದ್ದಾರೆ. ಅಡಿಕೆ ಬೇರೆ ದೇಶದಿಂದ ಆಮದಾಗ್ತಾ ಇದೆ, ನಮ್ಮ ರೈತರು ಭಾಳ ಹೆಣಗಾಡ್ತಾ ಇದ್ದಾರೆ. ಮೇಲಾಗಿ ನಮ್ಮ ಶೋಭಾ ಕರಂದ್ಲಾಜೆಯವರು ಕೃಷಿ ಸಹಾಯಕ ಮಂತ್ರಿ ಆಗಿದ್ದವರು. ಸೊ ರಸಗೊಬ್ಬರದ ಕೊರತೆ ಇದೆ. ಇದರ ಬಗ್ಗೆ ಚಿಕ್ಕಮಗಳೂರಿನ ಜನತೆಗೆ ನಿಮ್ಮ ಸಂಸದರು ಕಳೆದ 10 ವರ್ಷದಿಂದ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ? ಅಲ್ಲ, ಒಂದೇ ನಿಮಿಷ. ರಸಗೊಬ್ಬರ ಕೊರತೆ ಮಾತ್ರ ಅಲ್ಲ, ಅದರ ಬೆಲೆ ರಸಗೊಬ್ಬರ ಕೊರತೆ ಓಕೆ, ಆ ಕೊರತೆ ಇದ್ರೂ ಕೂಡ 1 ಚೀಲ ರಸಗೊಬ್ಬರಕ್ಕೆ ಎಷ್ಟು ಇದ್ದದ್ದು ಈಗ ಎಷ್ಟು 1000, ಎಷ್ಟು 100 ಇದ್ದದ್ದು ಎಷ್ಟು 1000 ಆಗಿದೆ. ಅದನ್ನು ಕೂಡ ಒಂದು ನಮ್ಮ ಗೀತಕ್ಕೆ ಗೊತ್ತಿರ್ಬೋದು. ಅವರು ಕೂಡ ನಮ್ಮ ಮತದಾರರಿಗೆ ಹೇಳಿದ್ರೆ ಒಳ್ಳೇದು ಅಂತೇಳಿ ನನ್ನ ಭಾವನೆ. ಅವರು ಕೃಷಿ ಮಂತ್ರಿಯಾಗಿ ಮಾತನಾಡ್ಲಿ. ಖಂಡಿತ ಮಾತಾಡ್ಲಿ. ಕೃಷಿ ಕಾಫಿ ಬಗ್ಗೆ ಹೇಳೋದಾದ್ರೆ, ನಮ್ಮ ಶೋಭಾ ಕರಂದ್ಲಾಜೆ ಅವರು ಯಾವಾಗ ಉಡುಪಿ ಚಿಕ್ಕಮಗಳೂರು ಬಂದಿದ್ರು ಆಗ ಎಲ್ಲ ನಮ್ಮ ಬೆಳೆಗಾರರನ್ನು ಕರೆದು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರ ನಂತರ ಉಡುಪಿಯಲ್ಲಿ ಆನೆ ಹಾವಳಿಗೂ ಅವರು ನೀವು ಒಂದ್ಸಲ ಅವರ ಹಿಂದೆ ಬಂದಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು. ಯಾಕಂದ್ರೆ 10 ವರ್ಷದಲ್ಲಿ ಶೋಭಾ ಕರಂದ್ಲಾಜೆ ಜೊತೆಯಲ್ಲಿ ಹೋದವಳು ನಾನು. ಒಂದು ಅಧಿಕಾರಿಗಳನ್ನು ಕರೆದು ಏನಾದ್ರೂ ಕೆಲಸ ಆಗ್ಬೇಕಾದ್ರೆ, ಯಾವ್ದೋ ಒಂದು ಸಾಮಾನ್ಯ ಮನುಷ್ಯನ ಕೆಲಸ ಆಗ್ಬೇಕಾದ್ರು ಅವಾಗ್ಲೇ ಕರೆದು ನಾನು. ಹಲೋ, ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡ್ಕೊಂಡು ಪ್ರಶ್ನೆಯನ್ನು ಕೇಳಿ ದಯವಿಟ್ಟು. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ನಾವು ಉದ್ಯಾವರದಿಂದ ದಿನಕರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಗೀತಾಂಜಲಿ ಅಕ್ಕ ಅವರಿದ್ದಾರೆ, ಹರೀಶ್ ಕಿಣಿ ಅವರಿದ್ದಾರೆ, ಪ್ರಶ್ನೆ ಕೇಳಿ. ಆಯ್ತು ಆಯ್ತು, ಇಬ್ಬರಿಗೂ ನಮಸ್ಕಾರ. ನಮಸ್ತೆ ದಿನಕರ್, ನಮಸ್ತೆ. ಏನಂದ್ರೆ ಈಗ 10 ವರ್ಷದಲ್ಲಿ ಅಭಿವೃದ್ಧಿ ಹೇಳ್ತೀರಿ. ಹಲೋ, ಮಾತನಾಡಿ. 10 ವರ್ಷದಲ್ಲಿ ಅಭಿವೃದ್ಧಿ ಹೇಳ್ತೀರಿ. ಒಂದು ಉಡುಪಿ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜ್ ಸರ್ಕಾರ ತರಲಿಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ತರಲಿಲ್ಲ, ಒಂದು ಶೈಕ್ಷಣಿಕದಲ್ಲಿ ಸಿಕ್ಕಾಪಟ್ಟೆ ಡೊನೇಷನ್ ಕೊಟ್ಟು ಓದುವುದಕ್ಕಿಂತ ನಮ್ಮ ಸರ್ಕಾರಿ ಕಾಲೇಜ್ ವಿಫಲರಾಗಿದ್ದೀರಾ ಅಂತ ಹೇಳುದಲ್ಲ. ಸರಿ, ತಮ್ಮ ಪ್ರಶ್ನೆ ಅರ್ಥ ಆಯ್ತು. ಗೀತಾಂಜಲಿ ಅವರು ಉತ್ತರಿಸ್ತಾರೆ, ದಯವಿಟ್ಟು ಕೇಳ್ಕೊಳ್ಳಿ. ಸರ್, ನಾನು ಒಂದು ಮಾತು ನಿಮ್ಗೆ ಹೇಳ್ತೇನೆ. ಇದರ ಬಗ್ಗೆ ಪ್ರಪೋಸಲ್ ಹೋಗಿದೆ ಸರ್, ಖಂಡಿತವಾಗಿಯೂ ನಾವು ಮಾಡ್ತೇವೆ. ಯಾಕಂದ್ರೆ ಇವಾಗ ನಮ್ಮ ಇಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಇನ್ನು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಬಡವರ ಬಗ್ಗೆ ಕಾಳಜಿ ಇರುವವರು, ನಿಮ್ಗೆ ಗೊತ್ತಿರಬಹುದು. ಅವರು ಹಿಂದುಳಿದ ವರ್ಗದ ಸಚಿವರಾಗಿದ್ದಾಗ, ಮುಜರಾಯಿ ಸಚಿವರಾಗಿದ್ದಾಗ, ಮೀನುಗಾರಿಕಾ ಸಚಿವರಾಗಿದ್ದ ಮಾಡಿದಂತಹ ಕೆಲಸಗಳನ್ನು ನೀವು ನೋಡಿದಿರಿ. ನಾಳೆ ನೀವು ಖಂಡಿತವಾಗಿಯೂ ಕೋಟ ಶ್ರೀನಿವಾಸ್ ಪೂಜಾರಿಯ ಬಳಿ ಬಂದು ಇದರ ಬಗ್ಗೆ ಕೇಳಿದ್ರೆ ಖಂಡಿತವಾಗಿಯೂ ನನಗೂ ಒಂದು ಆಸೆ ಇದೆ. ನಾನು ನನ್ನ ಸಮಾಜದ ಬಂಧುಗಳ ಹತ್ರ ಮೊನ್ನೆ ಹೇಳುವಾಗ ಹೇಳಿದ್ದೆ, ಒಂದೊಂದು ಆಸ್ಪತ್ರೆ ಖಂಡಿತ ಬೇಕು, ಆಸ್ಪತ್ರೆ ಅಲ್ಲ ಕಾಲೇಜ್ ಖಂಡಿತ ಬೇಕು. ಉಡುಪಿಗೊಂದು ಕಾಲೇಜ್ ಬೇಕು, ನಮ್ಮ ಮಂಗಳೂರಿಗೊಂದು ಕಾಲೇಜ್ ಬೇಕು, ಇಂಜಿನಿಯರಿಂಗ್ ಕಾಲೇಜ್ ಮತ್ತೆ ವೈದ್ಯಕೀಯ ಕಾಲೇಜಿನ ಅಗತ್ಯ ನಮಗಿದೆ ಅಂತ ಕೆಲವು ವರ್ಷದಿಂದ ನಾನು ಹೇಳ್ತಾ ಇದ್ದೇನೆ. ಇದನ್ನು ನಾವು ಪ್ರಪೋಸಲ್ ಕಳಿಸಿದ್ದೇವೆ ಸರ್, ಖಂಡಿತವಾಗಿಯೂ ನಾವು ಇದನ್ನು ಮಾಡ್ತೇವೆ. ಅಲ್ಲ, ಒಂದು ಚುನಾವಣೆ ಬಂತು, ಹಾಗಾಗಿ
ತಡ ಆಗಿದೆ ಅಂತ ಹೇಳ್ತಾರೆ. ಅಲ್ಲ ಅಲ್ಲ ಒಂದೇ ನಿಮಿಷ, ನೀವೇ ಹೇಳಿದ್ದು ಪ್ರಪೋಸಲ್ ಓದೋದನ್ನು ನಾವು ಈಗ ಮಾಡಿದ್ದೇವೆ ಅಂತ ನೀವು ಹೇಳ್ತೀರಿ. ಕೇಂದ್ರೀಯ ನಾನು ಹೇಳ್ತಾ ಇಲ್ಲ, ಪ್ರಪೋಸಲ್ ಓದೋದನ್ನು ನಾವು ಮಂಜೂರು ಮಾಡಿ ಹೇಳ್ತಾರಲ್ವಾ, ಹಾಗೆ ನಾವೀಗ ನಮ್ಮ ಪ್ರಪೋಸಲ್ ನಾನು ಕಣ್ಣಾರೆ ಕಂಡಿದ್ದೇನೆ. ನಮ್ಗೆ ಒಂದು ಹಾಗಾದ್ರೆ ನಮ್ಗೆ ಮಂಜೂರು ಮಾಡ್ಲಿಕ್ಕೆ ನೀವು ಅವಕಾಶ ಕೊಡ್ತೀರಿ ಅಂತ ಹೇಳುವಂತದ್ದು. ನಿಮ್ಗೆಲ್ಲ ನಾವೇ ಮಾಡ್ತೇವೆ, ನೀವು ಹೇಳುವ ಪ್ರಕಾರ ಅಲ್ಲಿಗೆ ಏನ್ ಹೇಳ್ಬೇಡಿ, ನಿಮ್ಗಂತೂ ನಾವು ಕೊಡೋದಿಲ್ಲ. ಅಲ್ಲ, ನಾನು ಹೇಳ್ತೇನೆ 10 ವರ್ಷದಿಂದ ಯಾವುದು ಗ್ರಾಮ ಪಂಚಾಯತ್ ಚುನಾವಣೆ ಇವರಿಗೆ ತೊಂದರೆ ಆಯ್ತಾ, ಅಥವಾ 10 ವರ್ಷದಿಂದ ಚುನಾವಣೆ ಬಂತು ಹಾಗಾಗಿ ಪ್ರಪೋಸಲ್ ಹೋದದ್ದು ತಡ ಆಯ್ತು ಹೇಳಿದ್ರು. ಇವರಿಗೆ ನಗರಸಭೆ ಚುನಾವಣೆಯಿಂದಾಗಿ ಸಮಸ್ಯೆ ಆಯ್ತಾ, ವಿಧಾನಸಭಾ ಚುನಾವಣೆಯಿಂದಾಗಿ ಸಮಸ್ಯೆ ಆಯ್ತಾ? 10 ವರ್ಷಗಳಲ್ಲಿ ಇವರ ಪ್ರಪೋಸಲ್ ಇನ್ನೂ ಕೂಡ ಪ್ರಪೋಸಲ್ ಹಂತದಲ್ಲೇ ಇರುವುದರಿಂದಾಗಿ ತುಂಬಾ. ಇನ್ನೊಂದು ಕರೆ. ಹಲೋ ಹಲೋ ಹಲೋ, ಇಲ್ಲ ಕರೆ ಕಟ್ಟಾಗಿದೆ. ಈಗ ನಮ್ಮ ಪ್ರತಿನಿಧಿ ಸಂಸದರು, ಯಾಕಂದ್ರೆ ನಮಗೆ ನೇರವಾಗಿ ಲೋಕಸಭೆಯಲ್ಲಿ ಮಾತನಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ಸಂಸದರು ಲೋಕಸಭೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅಥವಾ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಅಲ್ಲಿ ಉದ್ದೇಶಿಸಿ ಮಾತನಾಡುವ ಒಂದು ಧೈರ್ಯ ಸಾಮರ್ಥ್ಯ ಆದರೂ ಕೂಡ ಇರಬೇಕು. ಎಷ್ಟು ಮಾತನಾಡಿದ್ದಾರೆ ಸರ್, ನಿಮ್ಗೆಲ್ಲ ಗೊತ್ತಿಲ್ವಾ? ನೀವು ಚಾನೆಲ್ನವರು ಫಸ್ಟ್ ಅದನ್ನು ಹಿಡ್ಕೊಳ್ತೀರಲ್ವಾ? ಅವ್ರು ಮಾತಾಡಿದ್ದಾರೆ. ಸ್ವಲ್ಪ ಭಾಷೆದ್ದು ಏನಾದ್ರೂ ಸಮಸ್ಯೆ ಬಂದಿರಬಹುದು, ಆದ್ರೆ ಅದನ್ನು ಅವರು ಹೀಗೆ ನಾನು ಹೇಗೆ ಇವತ್ತು ರಿಪೋರ್ಟ್ ತಂದೇನೆ ಹಾಗೇ ಮಾಡಿ ಅದನ್ನು ಪ್ರಧಾನಮಂತ್ರಿ. ಅಲ್ಲ ಸರ್, ನೀವು ಒಂದು ಮಾತು ನಾನು ಹೇಳ್ತೇನೆ, ಅವರು ಮಾತಾಡದಿದ್ರೆ, ಅವ್ರು ಕೆಲಸ ಮಾಡಿದ್ರೆ ಅವರಿಗೆ ಸಚಿವ ಸ್ಥಾನ ಕೊಡ್ತಾರ ಸರ್? ಕೊಡುವ ಅಗತ್ಯ ಇದೆಯಾ? ಒಂದು ಹೆಣ್ಮಗಳು ಅದು ಒಂದು ಹಳ್ಳಿಯಿಂದ ಬಂದ ಹೆಣ್ಮಗಳು ಇಷ್ಟು ಕೆಲಸ ಮಾಡಿದಕ್ಕೆ ಅಲ್ವಾ ಒಂದು ಸಚಿವ ಸ್ಥಾನವನ್ನು ಅವ್ರು ಕೊಡ. ಆ ಸಚಿವ ಸ್ಥಾನಕ್ಕೆ ನಿಷ್ಠೆಯಿಂದ ಯಾವ ರಾಜ್ಯಕ್ಕೆ ಹೋಗ್ಬೇಕು, ಯಾವ ಜಿಲ್ಲೆಗೆ ಹೋಗ್ಬೇಕು, ಅಲ್ಲಿ ಜನರ ಬಗ್ಗೆ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದಂತಹ ನಾಯಕಿ. ಇಲ್ಲಿ ಕೇಳಿ, ಇಲ್ಲಿನೂ ಬಂದಿದ್ದಾರೆ, ಇಲ್ಲಿನೂ ಕೆಲಸ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರುವುದಿಲ್ಲ, ನೀವು ಇನ್ನೊಂದು ಪಕ್ಷದವರು, ನಾವಲ್ವಾ ನೋಡಿದ್ದು. ಹಲೋ ಹಲೋ, ಹೇಳಿ ಸರ್. ಅದೇ 10 ವರ್ಷದಲ್ಲಿ ಏನು ಮಾಡಿದ್ರೆ ಅಂತ ಅವರ ಹೊಟ್ಟೆ ತುಂಬಿಸಿದ್ರಲ್ಲದೆ ಬೇರೆ ಏನು. ಯಾರು ಮಾತಾಡ್ತಿರೋದು? ಎಂ ಕೆ ಸುವರ್ಣ ಅಂತ ಹೇಳಿ. ಎಂ ಕೆ ಸುವರ್ಣ, ಎಲ್ಲಿಂದ ಕರೆ ಮಾಡ್ತಿದ್ರಿ ಸರ್? ಪಣಂಬೂರಿನಿಂದ ಮಾಡ್ತಾ ಇದ್ದೀರಿ. ಸರಿ, ಇದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಮಾತನಾಡುವಂಥದ್ದು. ಸರ್, ಬಿಜೆಪಿ ಅವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, ತಾವು ಮಾತನಾಡಿ. ಹೌದೌದು, ಕೊಡಿ ಮಾತಾಡಿ. ಸುವರ್ಣರೇ, ಅದೇ ಮೇಡಮ್ ಹೇಳ್ತಿರಲ್ಲ, ಅಷ್ಟು ಪ್ರೋಗ್ರೆಸ್ ಮಾಡಿದೆ, ಇಷ್ಟು ಪ್ರೋಗ್ರೆಸ್ ಮಾಡಿದೆ ಅಂತ ಹೇಳ್ತೀರಿ. ಏನ್ ಮಾಡಿದ್ರಿ ಅಂತ ಕಣ್ಣಿಗೆ ಕಾಣ್ತದಲ್ವಾ ಸರ್? ಸರ್, ನೀವೊಂದ್ ಸ್ವಲ್ಪ ಉಡುಪಿಗೆ ಬನ್ನಿ. ಏನಾದ್ರು ಒಂದು ಪಾಪದ ಬಡವರಿಗೆ ಕೊಡ್ತಾರೆ, ಏನಾದ್ರು ಇವರು ಏನು ಕೊಟ್ಟಿದ್ದಾರೆ? ಅವರ ಕಿಸೆ ತುಂಬಿಸಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಎಷ್ಟು ಕೋಟಿ ಮಾಡಿದ್ರು ಅಲ್ಲಿ, ಅದನ್ನು ಯಾರು ಹೇಳುವುದಿಲ್ಲ. ಸರಿ, ಪ್ರಶ್ನೆ ಅರ್ಥ ಆಯ್ತು. ನಾನು ಅವರಿಗೆ ಒಂದು ಉತ್ತರ ಕೊಡ್ತೇನೆ. ಹಣ ಮಾಡಿದ್ದಾರೆ, ಅದು ಬಿಟ್ಟು ಜನರಿಗೆ. ಸರ್, ನಾನು ಒಂದು ಉತ್ತರ ಕೊಡ್ತೇನೆ ಅವರಿಗೆ. ಅವ್ರು ಒಂದು ದಿನ ನನ್ನ ಜೊತೆಯಲ್ಲಿ ತಿರ್ಗಾಡ್ಲಿ, ನಾನು ಎಷ್ಟೆಲ್ಲ ಸಾಧನೆ ಆಗಿದೆ, ಎಷ್ಟೆಲ್ಲ ಯೋಜನೆ ಬಂದಿದೆ ಅಂತ ಉಡುಪಿಯಲ್ಲಿ ತೋರಿಸ್ತೇನೆ. ಅದ್ರ ಜೊತೆಯಲ್ಲಿ ಅವ್ರು ಏನೋ ಹೇಳಿದ್ರಲ್ವ, ಅವರೆಲ್ಲ ಯೋಜನೆಗಳನ್ನು ಕೊಟ್ರಂತ. ಆ ಯೋಜನೆಗಳನ್ನು ಕೊಟ್ಟು ಬಿಟ್ಟು ಆಸೆ ಹುಟ್ಟಿಸಿ ಇವ್ರು ಏನ್ ಮಾಡಿದ್ದು? ರಾಜ್ಯವನ್ನೇ ದಿವಾಳಿ ಮಾಡಿದಲ್ವಾ? ಒಂದಾದ್ರೂ ಅಭಿವೃದ್ಧಿ ಉಂಟಾ ಈಗ? ಒಂದಾದ್ರೂ ರಸ್ತೆ ಉಂಟಾ? ಸರಿ, ಆ ಗ್ಯಾರಂಟಿಯನ್ನು ನೀವು ಇಟ್ಕೊಂಡ್ರಲ್ಲ ಈಗ. ಯಾರು ನಾವು ಕೊಡ್ತೇವೆ ಸರ್. ನಾವು ಯಾಕಂದ್ರೆ ನಾವು ಕೇಂದ್ರದಿಂದ ಕೊಟ್ಟರೆ ದಿವಾಳಿ ಆಗುತ್ತೆ, ನೀವು ಕೊಟ್ಟರೆ ದಿವಾಳಿ ಆಗೋಲ್ಲ ಸರ್. ನಾವು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೇವೆ. ಇವತ್ತು ನೀವು ನೋಡಬಹುದು ಲೈಟ್ ಬಿಲ್ ಮುಂಚೆ ಎಷ್ಟಿತ್ತು? ಯೂನಿಟ್ಗೆ 4 ರೂಪಾಯಿ, ಈಗ 7 ರೂಪಾಯಿ. ಇವರ ಅಭಿವೃದ್ಧಿ ಕಾಮಗಾರಿ ಅಂತ ಹೇಳಿ ನಮ್ಮ ಪರಶುರಾಮ ಪ್ರತಿಮೆ ಮಾಡಿ ಅಲ್ಲಿಯ ಏನು ಪರ್ಸೆಂಟೇಜ್ ಅಥವಾ ಇಡೀ ಹಣವನ್ನ ಪೋಲು ಮಾಡಿದ್ದು. ಮತ್ತೆ ಅಲ್ಲಿಯ ಜಲಾಶಯ ಕರೆ ಇದೆ. ಹಲೋ ಹಲೋ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೆಸರು ಸರ್? ಮಹೇಶ್, ಉಡುಪಿಯಿಂದ. ಮಹೇಶ್, ಹೇಳಿ. ನಾನು ಇಬ್ಬರಿಗೂ ಕೂಡ, ಹರೀಶ್ ಗೆನಿ ಸರ್ ಅವರಿಗೂ ಕೂಡ, ಗೀತಾಂಜಲಿ ಮೇಡಮ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಗೀತಾಂಜಲಿ ಸುವರ್ಣ ಅವರು ಮಾಡುವಂತ ಸಮಾಜ ಸೇವೆಗೆ ನಾನು ತುಂಬಾ ಅಭಿನಂದನೆ. ಅಲ್ಲ, ನಾವು ಕೂಡ ಈ ಹಿಂದೆ ಇದರ ಬಗ್ಗೆ ಅವರಿಗೆ ಅಭಿನಂದನೆ. ಏನಂದ್ರೆ ಗೀತಾಂಜಲಿ ಸುವರ್ಣ ಅವರು ಒಂದು ಮಾತು ಹೇಳಿದ್ರು, ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಯಾವ್ದು ಕ್ಯಾಂಡಿಡೇಟ್ ಇಲ್ಲದೆ ಹಾಕಿದ್ದಾಗಿ ಹೇಳಿದ್ರು. ಅದ್ರ ಬಗ್ಗೆ ನಾನು ಒಂದ್ ನಿಮಿಷ ಮಾತಾಡ್ತೇನೆ. ಹೇಳಿ. ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಾಯಕ ಇಲ್ಲ ಅಂತೇಳಿ ಬಂದದಲ್ಲ. ನಿಜವಾಗಿ ಕೂಡ ಹೇಳ್ಬೇಕಾದ್ರೆ ಎಲ್ಲರೂ ಕೂಡ ಪಕ್ಷಾಂತರಿಗಳೇ ಇರೋದು. ಯಾವನ್ ನೋಡ್ಲಿಕ್ಕೆ ಹೋದ್ರೆ ಗೀತಾಂಜಲಿ ಮೇಡಮ್ ಕೂಡ ಒಂದು ಪಕ್ಷದಿಂದ ಬಂದವ್ರೆ. ನಾನು ಬಂದು ತುಂಬಾ ವರ್ಷ ಆಯ್ತು ಸರ್. ಮತ್ತೆ ಇನ್ನೊಂದ್ಸಲ ಪಕ್ಷಾಂತರ ಮಾಡಲಿಲ್ಲ ಕೂಡ ಒಂದು ಟೀಕೆ ಮಾಡುವುದು ಆ ರೀತಿ ಅಲ್ಲ. ನಾನು ಹೇಳ್ಬೇಕಾದ್ರೆ ಇವತ್ತು ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ಕೊಚ್ಚಲಕ್ಕಿ ಅಂತ ಹೇಳ್ತಾ ಇದ್ರು. 20 ವರ್ಷದಿಂದ
ಒಂದು ದಿನವೂ ಕಚ್ಚಲಿಕ್ಕೆ ನಮ್ಮ ದೇಶನಿಗೆ ಬರಲಿಲ್ಲ. ಅಭಿವೃದ್ಧಿ ಅದೇ ನನ್ನಂತದ್ದು ಕೇಳಲಿಕ್ಕೆ. ಓಕೆ ಓಕೆ, ಧನ್ಯವಾದಗಳು. ಎಸ್ ಹೇಳಿ ಸರ್. ಅವರು ನೋಡಿ ತಮ್ಮ ಬಗ್ಗೆ ವಿರೋಧದ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಆದ್ರೆ ತಮ್ಮ ಸಮಾಜ ಸೇವೆಯನ್ನು ಅದಿರ್ಲಿ ಸರ್, ನಾನು ಅವರಿಗೆ ನಾನು ಅಭಿನಂದನೆ ಹೇಳ್ತೇನೆ, ಹಾಗೆ ಅವರ ಆಶೀರ್ವಾದವನ್ನು ನಾನು ಬೇಡ್ತೇನೆ. ನಾನು ಏನ್ ಹೇಳಿದೆ ಅಂದ್ರೆ, ನಾನು ಬಂದವಳು, ನಾನು ಒಪ್ಪುತ್ತೇನೆ. ಒಂದು ಸಮಯದಲ್ಲಿ ಯಾವುದೇ ಪಕ್ಷ ಏನಂತ ಗೊತ್ತಿಲ್ಲದೆ ನಾನು JDS ಅಲ್ಲಿ ಇದ್ದುಕೊಂಡು ಇವತ್ತು ನಾನು BJPಗೆ ಬಂದು 18 ವರ್ಷ ಆಯ್ತು. 18 ವರ್ಷದಿಂದ ಒಂದೇ ಪಕ್ಷದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈಗ ನಾನು ಜಯಪ್ರಕಾಶ್ ಹೆಗ್ಡೆ ಅವರು ಹಾಗೆ ಹೇಳಿದ್ದಲ್ಲ, ಆದ್ರೆ ಅವ್ರಿಗೆ ಹೇಳಿದ್ರು, ಯಾಕೆ ನೀವು ಈಗ ಪುನಃ ನಮ್ಮ ಒಂದು ಲೀಡರ್ ಅಂತ ಅವ್ರು ಬಂದಿದ್ರು ಅಲ್ವಾ, ಅವರನ್ನು ಪುನಃ ನೀವು ತಗೊಂಡು ಅವರಿಗೆ ಒಂದು ಸೀಟ್ ಕೊಡ್ಬೇಕು ಯಾಕಿತ್ತು? ನಮ್ಮೊಟ್ಟಿಗೆನೆ ಇರ್ತಿದ್ರಲ್ವಾ, ಅವರಿಗೆ ನಾವು ಹಿಂದುಳಿದ ವರ್ಗದ ಆಯೋಗ ಕೊಡ್ಲಿಲ್ವಾ? ಏನು ಸಾಮರ್ಥ್ಯವನ್ನು ಕಾಣ್ತೀರಿ ನೀವು? ಯಾಕೆ ಸರ್ ಅವರಲ್ಲಿ ಸಾಮರ್ಥ್ಯ ಇಲ್ವಾ? ಒಂದು ಗ್ರಾಮ ಪಂಚಾಯತ್ ನಿಂದ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಹಂತ ಹಂತವಾಗಿ ಎಲ್ಲಾ ಬರದ, ಅವರೊಂದು ವಿದ್ಯೆಯಲ್ಲಿ ಸ್ವಲ್ಪ ಕಡಿಮೆ ಇದ್ರೂನು ಎಲ್ಲಾ ತರದ ಅನುಭವ ಅವರಿಗಿದೆ. ಇವಾಗ ಅವರು ಮಂತ್ರಿಗಳಾಗಿ 3 ಟರ್ಮ್ ಅಲ್ಲಿ ಕೆಲಸ ಮಾಡಿದವರು. ನಿಮ್ಗೆ ಗೊತ್ತು, ಅವರು ಮಾಡಿದಂತಹ ಕೆಲಸಗಳ ಬಗ್ಗೆ ನಿಮ್ಗೆ ಗೊತ್ತು. ಒಂದು ಮುಜರಾಯಿ ಇಲಾಖೆಯಲ್ಲಿ ನಮ್ಮ ಚಿಕ್ಕ ಚಿಕ್ಕ ದೇವಸ್ಥಾನ, ಒಂದು ಮಂದಿರಗಳು, ಅದು ಇದು ಅಂತ ನೋಡ್ಲಿಲ್ಲ, ಎಲ್ಲದಕ್ಕೂ ಅನುದಾನ ಕೊಡುವಂತಹ ಯೋಜನೆಗಳನ್ನು ಮಾಡಿದವರು. ಸರ್ಕಾರ ಆಯ್ಕೆ ಮಾಡುದು ಮಠ ಮಂದಿರಗಳಿಗೆ ಅನುದಾನ ಕೊಡ್ಲಿಕ್ಕೆ ನಿಜವಾಗ್ಲೂ ಹೇಳ್ತೇನೆ, ಮುಜರಾಯಿ ಇಲಾಖೆ ಇರುವುದು ಯಾಕೆ? ಮುಜರಾಯಿ ಇಲಾಖೆ ಇರುವುದು ಯಾಕೆ? ಯಾವುದನ್ನಾದ್ರೂ ದೈವಸ್ಥಾನ ಈಗ ತಕ್ಷಿಗೆ ಸಿಗದಾಗ ಅವರಿಗೆ ಹಣ ಕೊಡ್ಲಿಕ್ಕೆ, ಅದ್ರ ಜೊತೆಯಲ್ಲಿ ಆ ಒಂದು ದೇವಸ್ಥಾನಗಳಿಂದ ಅಲ್ಲ, ನಿಜವಾಗ್ಲೂ ಇಲ್ಲಿ ಕೇಳಿ ಸರ್, ನಾನು ಸರ್ಕಾರದ್ದು ಹೇಳೋದಲ್ಲ, ಆದ್ರೆ ಒಂದು ಇಲಾಖೆ ಅಂತ ಇರ್ತದಲ್ವಾ, ಈಗ ಇಲಾಖೆಯಲ್ಲಿ ಮುಜರಾಯಿ ಇಲಾಖೆ, ಇಷ್ಟರವರೆಗೆ ಮುಜರಾಯಿ ಇಲಾಖೆಯಲ್ಲಿ ಎಷ್ಟು ಅನುದಾನ ಉಂಟು ಏನಂತ ನಿಮ್ಗೆ ಗೊತ್ತಿತ್ತಾ? ಕೋಟ ಶ್ರೀನಿವಾಸ ಪೂಜಾರಿ ಅಲ್ವಾ, ಅದನ್ನ ನೀವು ಒಪ್ತಿರಲ್ವಾ? ಅದ್ರ ಜೊತೆಯಲ್ಲಿ ದೇವಸ್ಥಾನದಲ್ಲಿ ಉಳಿಕೆ ಹಣದಲ್ಲಿ ಸಪ್ತಪದಿ ಅಂತ ಒಂದು ಬಡ ಮಕ್ಕಳಿಗೆ ಮದುವೆ ಮಾಡುವ ಕಾರ್ಯವನ್ನು ಯಾರು ಮಾಡಿದ್ದಾರೆ? ಇಷ್ಟವರೆಗೆ ಯಾರು ಮಾಡಿದ್ದಾರೆ? ಅದಿರ್ಲಿ, ಅದು ಒಂದು ಇದಕ್ಕೆ ಅಲ್ವಾ, ಇದು ಎಲ್ಲ ಸಮುದಾಯಕ್ಕೆ ಒಟ್ಟು ಮಾಡ್ಕೊಂಡು ಸಪ್ತಪದಿ ಅಂತ ಒಂದು ಸಪ್ತಪದಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ ಕೂಡ ಬರ್ತದಾ? ಅಲ್ಲ, ನೀವು ಅಲ್ಪಸಂಖ್ಯಾತರಿಗೆ ಕೊಡ್ತೀರಲ್ವಾ ಸರ್? ನೀವು ಕೊಡ್ಲಿಲ್ಲ, ನೀವು ಕೊಡ್ಲಿಲ್ಲ. ಹೌದೌದು, ಹೆಸರು ಇಲಿಯಾಸ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ಸ್ವಾಗತ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆದಂತಹ ಜನ ಮೆಚ್ಚುವಂತ ಕೆಲಸಗಳು ಯಾವುದು, ಅದರ ಬಗ್ಗೆ ಒಂದು ಪ್ರೋಗ್ರೆಸ್ ಕಾರ್ಡ್ ನೋಡ್ತಾ ಇದ್ದೇವೆ, ಹೇಳಿ. ಸರಿ, ನಮಸ್ಕಾರ ಗೀತಕ್ಕ. ನಮಸ್ತೆ. ಆರಾಮಲ್ಲ ಬನ್ನಿ, ಪ್ರಶ್ನೆಗೆ ಬನ್ನಿ. ಜಯಪ್ರಕಾಶ್ ಹೆಗ್ಡೆ ಒಂದು ಟರ್ಮಿಗೆ ಸಚಿವರಾಗಿದ್ರು, 20 ತಿಂಗಳು ಸಂಸದರಾಗಿದ್ರು. ಹೌದು. ಜಯಪ್ರಕಾಶ್ ಹೆಗ್ಡೆ ಹೇಳ್ತಾ ಇದ್ದಾರೆ, ನಾನು ಮಾಡಿದ ಹಿಂದಿನ ಕೆಲಸ ನೋಡಿ ನನ್ಗೆ ಮತ ಕೊಡಿ ಅಂತ. ಕೋಟ ಶ್ರೀನಿವಾಸ ಪೂಜಾರರು ಕೂಡ ಸಂಸದರಾದ್ರು, MLC ಆದ್ರು, ಪಕ್ಷ ನಾಯಕರಾದ್ರು, ಪ್ರಸ್ತುತ ಕೂಡ MLC ಆಗಿದ್ದಾರೆ, ವಿರೋಧ ಪಕ್ಷದ ನಾಯಕರಾದ್ರು. ಅವರಿಗೆ ಯಾಕೆ ನಾನು ಇಷ್ಟೆಲ್ಲ ಆದ ಮೇಲೆ ನಾನು ಮಾಡಿದ ಕೆಲಸದ ಮೇಲೆ ನನ್ಗೆ ಮತ ಕೊಡಿ ಅಂತ ಹೇಳುವ ದಮ್ಮು ತಾಕತ್ ಯಾವುದಿಲ್ಲ? ಸರಿ, ಪ್ರಶ್ನೆ ಅರ್ಥ ಆಯ್ತು, ಉತ್ತರ ಕೇಳಿ ಸರ್. ಕೇಳ್ತಾರಲ್ವಾ, ಅವರು ಹೇಳ್ತಾರೆ ನಾನು ಇಷ್ಟು ಕೆಲಸ ಮಾಡಿದ್ದೇನೆ. ಅವರು ಮೀನುಗಾರಿಕಾ ಸಚಿವರಾಗಿದ್ದಾಗ ಹೆಜ್ಮಾಡಿ ಬಂದರು, ಅದಕ್ಕೆ ತಂದಂತಹ ಹಣ ನಿಮ್ಗೆ ಗೊತ್ತು. 180 ಕೋಟಿ ಅನುದಾನವನ್ನು ತಂದು ಅದು ಕೆಲಸ ಆಗ್ತಾ ಉಂಟು. ಮೀನುಗಾರಿಕಾ ಸಚಿವರ ಸಂಬಂಧ ಇಲ್ಲ, ಅದಕ್ಕೆಲ್ಲ ಮೀನುಗಾರಿಕಾ ಸಚಿವರ ಸಂಬಂಧ ಇಲ್ಲ. ತ್ರಿವರ್ಣ ತ್ರಿಭುಜ ಅದಕ್ಕೂ ಯಡಿಯೂರಪ್ಪನ ನಾನು ಮೊನ್ನೆ ಸುವರ್ಣ ತ್ರಿಭುಜಕ್ಕೆ ಏನು ನಮ್ಮ ಸರ್ಕಾರ ಕೊಡ್ಲಿಲ್ವಾ ಅಂತ ನಾನು ಕೋಟ ಶ್ರೀನಿವಾಸ ಪೂಜಾರಿ ಅವರ ಹತ್ರ ಕೇಳಿದಾಗ್ಲೂ ಅವ್ರು ಹೇಳಿದ್ರು, ನಾವು ಅವರಿಗೆ ಕೊಟ್ಟಿದ್ದೇವೆ. ನಾನು 5 ಜನ ಸಂತ್ರಸ್ತರ ಮನೆಗಳಿಗೂ ನಾವು ಯಡಿಯೂರಪ್ಪನ ಕೈಯಲ್ಲಿ 10 ಲಕ್ಷ ರೂಪಾಯಿಯನ್ನು ಕೊಡಿಸಿದ್ದೇವೆ. ಹೌದು, ಬಂದಿದ್ದೀರಲ್ವಾ? ಮತ್ತೆ ಇವರು ಅದಕ್ಕೆ ಕೊಡ್ಲಿಲ್ಲ, ಇದಕ್ಕೆ ಕೊಡ್ಲಿಲ್ಲ. ನಮ್ಮ ಸಂಸದರ ಸ್ಪಂದನೆ ಅದನ್ನು ನಿರ್ಮಲಾ ಸೀತಾರಾಮನ್ ಬಂದಾಗ ಅದನ್ನು ತಿಳಿಸಿದಾಗ ಅಲ್ಲಿಂದಲೂ ಅವರು ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅವಾಗ ಕರ್ನಾಟಕ ಸರ್ಕಾರದಿಂದ ಇಷ್ಟು ಹಣವನ್ನು ಅಲ್ಲಿಗೆ ಮುಟ್ಟಿಸಿದ್ದಾರೆ. ಅದ್ರ ನಂತರ ಸರ್ ಒಂದು ಯಾವ್ದನ್ನು ಇಟ್ಕೊಳ್ಳೋದು, ಯಾರನ್ನ ಒಂದು ಇಟ್ಕೊಳ್ಳೋದು, ಅದಕ್ಕೆ
ಅದಕ್ಕೆ ಬರ್ಲಿಲ್ಲ, ಅದಕ್ಕೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆಗ್ತದೆ. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ನಾನು ಕೆಲಸ ಮಾಡಿದ್ದೇನೆ ಅಂತ ಕೇಳ್ತಾ ಇದ್ದಾರೆ. ಕೊರೋನಾದ ಸಮಯದಲ್ಲಿ 22,000 ಮೀನುಗಾರರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಅದರ ನಂತರ ನೀವು ಹಿಂದುಳಿದ ಇಲಾಖೆಯಿಂದ ಅವರು ಸಮಾಜ ಕಲ್ಯಾಣ ಇಲಾಖೆಯಿಂದ ಎಷ್ಟು ಎಲ್ಲರಿಗೆ ಅಭಿವೃದ್ಧಿ ಮಾಡಿದಂತಹದನ್ನು ನಾನು ನಿಮ್ಗೆ ಲಿಸ್ಟ್ ಕೊಡ್ತೇನೆ. ಈಗ ಏನ್ ಮಾಡಿದ್ದಾರೆ, ಸಮಾಜ ಕಲ್ಯಾಣದ ಇಲಾಖೆಯಲ್ಲಿದ್ದಂತಹ ಎಷ್ಟೋ ಕೋಟಿ, 1,000 ಕೋಟಿ ಹಣವನ್ನು ಏನ್ ಮಾಡಿದ್ರು ಸರ್? ಏನ್ ಮಾಡಿದ್ರು? ಅಲ್ಪಸಂಖ್ಯಾತ ಇಲಾಖೆಗೆ ಕೊಟ್ರಲ್ವಾ? ಅಲ್ಲ ಸರಿ, ಅವರ ಇಲಾಖೆಯಲ್ಲಿ ಹಣ ಇಲ್ವಾ? ಉಂಟಲ್ವಾ ಅಲ್ಲಿ? ಇದನ್ನೇ ಯಾಕೆ ದಲಿತರಿಗೆ ಯಾಕೆ ಅನ್ಯಾಯ ಮಾಡ್ಬೇಕು? ದಲಿತ ವಿರೋಧಿ ಸರ್ಕಾರ ಇದು. ಎಷ್ಟು ಸಾವಿರ ಕೋಟಿ? 4,000 ಕೋಟಿ ನಿಮ್ಗೆ ಲೆಕ್ಕ ಬೇಕಾ? ಹೌದು, ಅದೇ ಕೇಳ್ತಿದ್ದೆ. ಎಷ್ಟೊಂದು ಹಾಸ್ಯಾಸ್ಪದವಾಗಿ ವಿಚಾರವಾದ ಮಾಹಿತಿಯ ಕೊರತೆ ಇರ್ಬೋದು. ಏನು ನಮ್ಮ 5 ಯೋಜನೆಗಳು, ನಮ್ಮ 5 ಯೋಜನೆಗಳು ಯಾವುದೇ ಅಲ್ಲ, ಬಿಟ್ಟಿ ಯೋಜನೆ ಹೇಳ್ತಿದ್ದಾರೆ. ಇವತ್ತು ಇವರು ಬಹಿರಂಗವಾಗಿ ಹೇಳ್ಬೇಕು, ನಮ್ಮ ಕಾರ್ಯಕರ್ತರು ಅದನ್ನು ತಗೊಳ್ಬಾರ್ದು ಅಂತ. ಬಿಟ್ಟಿ ಯೋಜನೆ ಎಲ್ಲ ಬೇಡ ಬಿಡಿ, ಇವರು ಏನು ಮಾಡ್ತಾರೆ ತಗೊಳ್ಬಾರ್ದು ಅಂತ ನಾವ್ ಯಾರು ಸರ್ ಹೇಳಿಕ್ಕೆ? ಅಲ್ಲ, ನೀವೇ ಹೇಳ್ತಿರಲ್ಲ, ಸಂವಿಧಾನ ಅಲ್ವಾ ಸರ್? ನಮ್ಮ ಹಣವೇ ಅಲ್ವಾ? ನಮ್ಮ ಹಣವನ್ನಲ್ವಾ ಇವ್ರು ಕೊಡೋದು? ಇಲ್ಲಿ ಕೇಳಿ, 5 ರೂಪಾಯಿ ಭ್ರಷ್ಟಾಚಾರ ಇಲ್ಲದೆ ಇವತ್ತು 5 ಯೋಜನೆಗಳು ಕೂಡ ಅನುಷ್ಠಾನಗೊಂಡಿದೆ. 5 ರೂಪಾಯಿ ಕಟ್ಲಿಕ್ಕೆ ಒಂದು 5 ರೂಪಾಯಿಯನ್ನು ಅವರಿಗೆ ಅಲ್ಲಿ ಆ ಸೈಬರ್ ಸೆಂಟರ್ ಅಲ್ಲಿ ಎನ್ರೋಲ್ ಮಾಡುವಾಗ ಯೋಜನೆ ಎಷ್ಟು ಬಂದಿದೆ ಅಂತ ಒಂದೊಂದು ಗ್ರಾಮಕ್ಕೆ ಹೋಗಿ ನೋಡುವಾಗ ಗೊತ್ತಾಗ್ತದೆ. 3,000 ರೂಪಾಯಿ ಉದ್ಯೋಗ ಇಲ್ಲದ ಬಡ ಹುಡುಗರಿಗೆ ಕೊಡ್ತೇನೆ. ಎಷ್ಟು ಕೊಟ್ರು ಸರ್ ಇವರು? ಅಲ್ಲ, ಎಷ್ಟೇ ಕೊಟ್ಟಿರ್ಲಿ ಅಕ್ಕಿ ಇವರು ಕೊಡ್ತೇನೆ ಅಂತ ಹೇಳ್ಬಿಟ್ಟು ಮತ್ತೆ ಕೇಂದ್ರದಿಂದ ಅಕ್ಕಿ ಬರ್ಬೇಕಂತ ಅದಕ್ಕೆ ಬಿಟ್ಟಿ ಕಾಪಿ ಮಾಡಿದ್ರಲ್ವಾ? ಕರೆಂಟ್ ಎಂತ ಸರ್? ಕರೆಂಟ್ ಎಂತ ಮಾಡಿದ್ರು? 4 ರೂಪಾಯಿ ಇದ್ದ ಯೂನಿಟ್ಗೆ 7 ರೂಪಾಯಿ ಮಾಡಿದ್ರಲ್ವಾ? ಸರಾಸರಿಯಲ್ಲಿ ಮೇಲಿಕೊಂಡು ಬರುವಂತದ್ದಲ್ವಾ? ಏನ್ ಸರ್? ಏನು ಇಲ್ಲ ಅಂತ ಹೇಳಿ ಕೈಲಾಗದವನನ್ನು ಮೈ ಪರಿಸಿಕೊಂಡ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಹೇಳಿದ್ರೆ ಆಗ್ತದ? ನಮ್ಮ ಸಾಧನೆ ಬಗ್ಗೆ ನೀವು ಕೇಳಿದಿರಿ, ಇನ್ನೂ ಸಾಧನೆ ಇದೆ. ನಾನು ಹೇಳ್ಬೇಕಾದ್ರೆ ನಿಮ್ಗೆ ಹೇಳ್ತೇನೆ. ಇನ್ನೊಂದು ಪ್ರಶ್ನೆ ಕಾಲ್ ಇದೆ, ಅವರದ್ದು ಏನು ಪ್ರಶ್ನೆ ಕೇಳುವ. ಹಲೋ ಹಲೋ ಹಲೋ, ಯಾ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು, ಎಲ್ಲಿಂದ? ನಾನು ಹೆಸರು ಹೇಳಿ ಮೇಡಮ್. ನಾನು ಹೇಳಿದೆ ಈಗ, ಸುಲೋಚನಾ ದಾಮೋದರ್ ಅಂತ. ಸುಲೋಚನಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಲೋಚನಾ ನಮಸ್ತೆ. ಪ್ರಶ್ನೆ ಕೇಳಿ. ಇವಳಿಗೆ ಕೇಳ್ಬೇಕಲ್ವಾ? ಯಾರು? ಗೀತಾಂಜಲಿಗೆ. ಇವಳಲ್ಲ, ಇವರು ಒಂದ್ ಸ್ವಲ್ಪ ಆತ್ಮೀಯತೆ ಇರ್ಬೋದು. 75 ವರ್ಷ ಆಯ್ತು. ಆಗ್ಲಿ, ಎಷ್ಟಾದ್ರೂ ಕೂಡ ಆತ್ಮೀಯತೆಯಲ್ಲಿ ಹೇಳಿರ್ಬೋದು. ಸರಿ, ಅವರಿಗೆ ಕೇಳಲಿಕ್ಕೆ. ಕೇಳ್ತಾ ಇದ್ದಾರೆ ಅವರು. ಈಗ ಹೋದ ಸಾರಿ ವಿನಯ್ ಕುಮಾರ್ ಸ್ವರಕ್ಕೆ ಫೋನ್ ನಿಂತಾಗ, ಹಲೋ ಹಾಗೆ ಮಾತನಾಡಿ ಮೇಡಮ್. ಸುಲೋಚನಾ ಅಕ್ಕ, ನೀವು ಮಾತನಾಡ್ತಾ ಹೋಗಿ. ಹೋದ ಸಾರಿ ವಿನಯ್ ಕುಮಾರ್ ಸ್ವರಕ್ಕೆ ನಮಸ್ತೆ. ಅಲ್ಲಿ ಕಾಪುನಲ್ಲಿ ಒಂದು ಸಭೆಯಲ್ಲಿ ಇದೇ ಕೋಟ ಶ್ರೀನಿವಾಸ್ ಪೂಜಾರಿ ಇವರು ಸರಿ, ಅವರ ಟಿವಿಯ ವಾಲ್ಯೂಮ್ ಅನ್ನು ಇಟ್ಕೊಂಡು ಮಾತನಾಡ್ತಾರೆ. ದಯವಿಟ್ಟು ತಾಂತ್ರಿಕ ವರ್ಗದವರಲ್ಲಿ ಕೇಳುವಂತದ್ದು, ಫೋನ್ ನಲ್ಲಿ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಫೋನ್ ಮಾಡಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಅಂತ ಹೇಳಿ ದಯವಿಟ್ಟು. ಸರಿ, ಗೀತಾಂಜಲಿ ಅವರ ಈಗ ಬೇರೆ ಬೇರೆ ರೀತಿಯಲ್ಲಿ ಅಟ್ಯಾಕ್ ಬರಬಹುದು, ಆಪೋಸಿಟ್ ನವರು ಮಾಡುವುದಿಲ್ಲ. ನೀವು ಸಮರ್ಥವಾಗಿ ಹೇಳುವುದಾದ್ರೆ ಬಿಜೆಪಿ ಅತ್ಯಂತ ವಿರೋಧ ಪಕ್ಷ ಆಗ್ಲಿಕ್ಕೆ ಲಾಯಕ್ಕು, ಕಾಂಗ್ರೆಸ್ ಪಕ್ಷ ರೂಲಿಂಗ್ ಮಾಡ್ಲಿಕ್ಕೆ ಲಾಯಕ್ಕು. ನೀವು ಎರಡೂ ಸಾಮರ್ಥ್ಯವನ್ನ ಈಗ ತೋರಿಸಿದ್ರಿ ಜನರಿಗೆ. ಈಗ 3ನೇ ಬಾರಿ ಮೋದಿ ಅಂತ ಹೇಳ್ತೀರಿ. ಈಗ 2 ಬಾರಿ ಸಾಧನೆ ಮಾಡಿದಂತ ಶೋಭಕ್ಕನನ್ನ ನೀವು ಬೇರೆ ಒಂದು ಕ್ಷೇತ್ರಕ್ಕೆ ಕಳಿಸಿದ್ದೀರಿ. ಈಗ ಮೋದಿಗೋಸ್ಕರ ನಾವಿದ್ದೇವೆ ಅಂತ ಹೇಳ್ತಿದ್ದೀರಿ. ಈಗ ಮೋದಿಯಿಂದಲೇ ದೇಶ ನಡೀಬೇಕಾ? ಮೋದಿ ಅವರಿಗೆ ಬರಬಹುದು, ರಾಜಕೀಯದಲ್ಲಿ ಜಿಗುಪ್ಸೆ ಬರಬಹುದು, ಮೋದಿ ಇಲ್ಲದೆ ಇರಬಹುದು, ಭಾರತ ನಡೆಯುವುದಿಲ್ವಾ? ಅಲ್ಲ ಸರ್, ಮೋದಿ ಬೇಕಾ ಅಂತ ಕೇಳ್ತೀರಿ. ಇವರ ಕಾಂಗ್ರೆಸ್ ನ ಲೀಡರ್ ಯಾರಂತ ನಮ್ಗೆ ತೋರಿಸ್ಲಿ ಅಲ್ವಾ? ನಾವು ಮೋದಿ ಅಂತ ಹೇಳೋದು ಇವ್ರಿಗೆ ಹೊಟ್ಟೆ ಕಿಚ್ಚಾಗ್ತದಲ್ವಾ?
ಇವ್ರು ಯಾರು, ಇವ್ರದ್ದು ಲೀಡರ್ ತೋರಿಸ್ಲಿ ಅಲ್ವಾ ನಮ್ಗೆ, ಇವರ ಪ್ರಧಾನಮಂತ್ರಿ ಇವರು ಅಂತ ತೋರಿಸ್ಲಿ ನಮ್ಗೆ. ಅದನ್ನು ಬಿಟ್ಕೊಂಡು ಖಾಲಿ ಮೋದಿ, ನಾವು ಮೋದಿ ಮುಖ ತೋರಿಸ್ಕೊಳ್ಳ, ಮೋದಿ ಮುಖ ಯಾಕೆ ತೋರಿಸ್ತೀರಿ ನೀವು? ನಿಮ್ಮ ಮುಖ ತೋರಿಸಿ. ನಾವು ಕೆಲಸ ಮಾಡಿದ್ದೇವೆ, ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೆಲಸ ಮಾಡಿದ್ದಾರೆ, ಶೋಭಾ ಕರಂದ್ಲಾಜೆ ಅವರು ಕೆಲಸ ಮಾಡಿದ್ದಾರೆ, ಅವರ ಕೆಲಸವನ್ನು ನಾವು ಹೇಳ್ತೇವಲ್ವಾ. ಇದು ಕೇವಲ ನಾವು ಮೋದಿಯನ್ನು ಹೇಳಿದ ಕೂಡಲೇ ಅದ್ರ ನಂತರ ಇವರು ಕಾಂಗ್ರೆಸ್ನ ಯಾರು ಪ್ರಧಾನಮಂತ್ರಿ ಅಂತ ಹೇಳಿ ಅಲ್ವಾ ಸರ್, ಹೇಳಿಕ್ಕಾಗೋದಿಲ್ವಾ? ಅದನ್ನ ಬಿಟ್ಕೊಂಡು ಕೇವಲ ಕೆಲಸವನ್ನು ಯಾಕೆ ಹೇಳ್ತಾ ಇಲ್ಲ ನೀವು? ಪ್ರಧಾನಮಂತ್ರಿ ಇವರು ನಮ್ಮ ಪ್ರಧಾನಮಂತ್ರಿ ಅಂದ್ರೆ ಯಾಕೆ ಘೋಷಿಸುವುದಿಲ್ಲ? ಅಲ್ಲ, ಇವರು ಅಮೆರಿಕದಲ್ಲಿ ಚುನಾವಣೆ ಎದುರಿಸ್ತಿದ್ದಾರೋ ಅಂತೇಳಿ ನನಗೆ ಭಾಸ ಆಗ್ತಾ ಇದೆ. ನೀವು ಅಲ್ಲಿ ಹೋಗಿ ಮೋದಿ ಅವರು ಅಲ್ಲಿಗೆ ಹೋಗಿ ಪ್ರಚಾರವನ್ನು ಕೂಡ ಮಾಡಿದ್ರು ಒಮ್ಮೆ. ಮಾಡಬಹುದು ಸರ್, ಟ್ರಂಪ್ಗೆ ಪರವಾಗಿ ವಿಶ್ವಗುರು ಹೋಗಿ ಕ್ಯಾನ್ವಾಸ್ ಮಾಡಿ ಟ್ರಂಪ್ ಸೋತ್ರು ಪಾಪ. ಅಲ್ಲ ಇರ್ಲಿ ಅಲ್ಲ 7ಕ್ಕೆ ನಿಮ್ಗೆ ಜನ ಉತ್ತರ ನಮ್ಗೆ 4ಕ್ಕೆ ಕೊಡ್ಬೋದು, ಜನ ನಿಮ್ಗೆ 7ಕ್ಕೆ ಕೊಟ್ರೆ ನಮ್ಗೆ 4ಕ್ಕೆ ಕೊಡ್ತಾರೆ. ಪರವಾಗಿಲ್ಲ ಇಲ್ಲಿಗೆ 4ಕ್ಕೆ ನಿಮ್ಗೆ ಏನು ಅಮೆರಿಕದ ವ್ಯವಸ್ಥೆ ಅಧ್ಯಕ್ಷೀಯ ಆರೋಪಕ್ಕೆ ಅಮೆರಿಕಕ್ಕೆ ಹೋಗುದು ಬೇಡ. ಅಲ್ಲ, ನಾನು ಭಾರತದಲ್ಲೇ ಹೇಳ್ತೇನೆ, ನಮ್ಮಲ್ಲಿ ಏನು ವ್ಯವಸ್ಥೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಲಾಯಕಾದವರು ಹಲವು ಜನ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಈ ಹಿಂದೆ 2 ಬಾರಿ ಆಡಳಿತ ನಡೆಸಿದಾಗ, ಪ್ರಾಯಶಃ UPA 1 and UPA 2 ಆಗ್ಲೂ ಕೂಡ ನಾವು ಪ್ರಧಾನಮಂತ್ರಿ ಅಭ್ಯರ್ಥಿ ಇವರು ಅಂತೇಳಿ ನಾವು ಎಲ್ಲಿಯೂ ಘೋಷಣೆ ಮಾಡ್ಲಿಲ್ಲ. ಇದು ಇವರಿಗೆ ಎಷ್ಟು ಇದರ ಬಗ್ಗೆ ನಾಲೆಜ್ ಇದೆ ಅಂತೇಳಿ ನನ್ಗೆ ಗೊತ್ತಿಲ್ಲ. ಅಲ್ಲಿ ಇರ್ಬೋದು ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ನಾವು ಆ ದಿನ ಅಲ್ಲಿ ಈ ಹಿಂದೆಯೂ ಕೂಡ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗುವ ಸಂದರ್ಭದಲ್ಲಿಯೂ ಕೂಡ ನಾವು ಪ್ರಧಾನಮಂತ್ರಿ ಅಭ್ಯರ್ಥಿ ನರಸಿಂಹರಾವ್ ಅಂತೇಳಿ ಎಲ್ಲಿಯೂ ಘೋಷಣೆ ಮಾಡದೆ ಅಲ್ಲಿ ಆಯ್ಕೆ ಆಗಿದ್ದಂತ ವಿಷಯ. ನಮ್ಮ ಪಕ್ಷದಲ್ಲಿ ಆ ಸ್ಥಾನಕ್ಕೆ ಅರ್ಹರಾದವರು ತುಂಬಾ ಜನ ಇದ್ದಾರೆ. ರಾಹುಲ್ ಗಾಂಧಿ ಅವರು ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗ ನಮ್ಮ ಇಂಡಿಯಾ ಒಕ್ಕೂಟ ಅಂತೇಳಿ ನಾವು ಏನು ಮಾಡ್ಕೊಂಡಿದ್ದೇವೆ, ಅದರಲ್ಲಿ ನಮ್ಮ ಮುಂದಿನ ವ್ಯವಸ್ಥೆಯಲ್ಲಿ ಯಾವ ರೀತಿಯ ನಿರ್ಧಾರ ಬರ್ತದೆ, ನಮ್ಮ ಆಡಳಿತಕ್ಕೆ ಬಂದಾಗ ಅಲ್ಲಿಯ ನಮ್ಮ ಉನ್ನತ ನಾಯಕರುಗಳು ಯಾರು ಮುಖ್ಯಮಂತ್ರಿ ಅಥವಾ ನಮಗೆ ಒಂದು ತೀರ್ಪು ಸಿಗ್ತದೆ ಜನರಿಂದ, ಯಾರು ನಮ್ಮ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳುವ ತೀರ್ಪು ಬಂದಾಗ ಖಂಡಿತವಾಗಿಯೂ ಆ ಸಮಯದಲ್ಲಿ ನಾವು ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತೇಳಿ ನಮ್ಮ ಆಯ್ಕೆಯಾದ ಲೋಕಸಭಾ ಸದಸ್ಯರುಗಳು ಏನ್ ಹೇಳ್ತೇವೆ, ಎದೆ ತಟ್ಟಿ ಹೇಳ್ತೇವೆ, ನಮ್ಮ ಜನ ನಮ್ಮನ್ನು ಗುರುತಿಸಿದ್ದಾರೆ, ನಮ್ಮ ಪ್ರಧಾನಮಂತ್ರಿ ನಾವು ನರೇಂದ್ರ ಮೋದಿ ಅವರನ್ನೇ ಮಾಡ್ತೇವೆ. ಅವ್ರು ಕೊಟ್ಟಂತಹ ಒಂದೊಂದೇ ನಿಮ್ಗೆ ಗೊತ್ತಿರಬಹುದು, ರಾಮ ಮಂದಿರವನ್ನು ನಾವು ಇಷ್ಟರವರೆಗೆ ಹೇಳ್ತಿದ್ದು ಕಟ್ಟುತ್ತೇವೆ ನಾವು ಹೇಳ್ತೇವೆ, ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡಿದ್ದೇವೆ, ಬಂದರುಗಳನ್ನು ಖಾಸಗಿ ಕೊಟ್ಟದ್ದು, ಜನರು ನಮ್ಮನ್ನು ಒಪ್ಪಿದ್ದಾರೆ, ಜನರು ಮೋದಿ ಅವರನ್ನು ಒಪ್ಪಿದ್ದಾರೆ. ನಿನ್ನೆ ಮಂಗಳೂರಲ್ಲಿ ನೀವು ನೋಡಿರ್ಬಹುದು, 8 ಗಂಟೆ 9 ಗಂಟೆ ಸಮಯಕ್ಕೆ ಕೊರೋನಾ ಸಂದರ್ಭದಲ್ಲಿ ಲಕ್ಷ ಜನರು ಲಕ್ಷ ದೀಪ ಹಚ್ಚಿ ಅಂತ ಹೇಳುದು ಇದೇ ನಮಗೆ ಕೊಟ್ಟದ್ದು. ಮತ್ತೆ ನಮ್ಮ ಏನು ದೀಪ ಇಲೆಕ್ಟ್ರಾಲ್ ಬಾಂಡ್ ಕೂಡ ಸಂಸ್ಕೃತಿ ಇವರದ್ದು. ಇಲೆಕ್ಟ್ರಾಲ್ ಬಾಂಡ್ ಹೆಸರಿನಲ್ಲಿ ಏನು ಅವ್ಯವಹಾರ. ನಾವೀಗ ಕೇಂದ್ರಕ್ಕೆ ಹೋಗುವಂಥದ್ದು ಬೇಡ. ಗೀತಾಂಜಲಿ ಲೆಕ್ಕ ಅವರು ಬಹಳ ಒಂದು ತಯಾರಿ ಮಾಡಿಕೊಂಡು ಬಂದು ನಾವೇನೆಲ್ಲ ಮಾಡಿದ್ದೇವೆ, ಶೋಭಕ್ ಅವರು ಏನೆಲ್ಲ ಒಂದು ದೇಣಿಗೆಯನ್ನ ನಮ್ಮ 2 ಕ್ಷೇತ್ರಗಳಿಗೆ ಅಂದ್ರೆ ಉಡುಪಿ ಚಿಕ್ಕಮಗಳೂರು 1 ಕ್ಷೇತ್ರ 2 ಕಡೆಯವರೆಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಹರೀಶ್ ಕಿಣಿಯವರು ಹಂತ ಹಂತವಾಗಿ ಎಲ್ಲಿ ಆಡಳಿತ ಪಕ್ಷ ಎಡವಿದ್ದೀರಿ ಅಂತ ಹೇಳಿಕೊಂಡಿದ್ದೀರಿ. ಹರೀಶ್ ಕಿಣಿಯವರಿಗಿಂತ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಹೇಳಿದ್ದನ್ನು ನಾನಿಲ್ಲಿ ಬಿಜೆಪಿ ಕಾರ್ಯಕರ್ತರೇ ಹೇಳಿದ್ದನ್ನು ಮುಗಿಸಿಲ್ಲ. ಯಾರು ಬಿಜೆಪಿ ಕಾರ್ಯಕರ್ತರು? ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಸರಿ, ನಾನು ಈಗ ನೀವೇ ಹೇಳಿದ್ರಿ ಜೂನ್ 4ರಂದು ಜನರು ಉತ್ತರ ಕೊಡ್ತಾರೆ ಅಂತೇಳಿ ನಿಮ್ಮ ಇಬ್ಬರ ಬಾಯಿಂದಲೂ ಕೂಡ ಬಂದಿದೆ. ಖಂಡಿತವಾಗಿ ಯಾರ ಮಾತು ನಿಜವಾಗುತ್ತೆ ಅಂತ ಗೊತ್ತಿಲ್ಲ. ಜನರು ಪ್ರೇಕ್ಷಕರು ಅಷ್ಟು ಏನು ಪೆದ್ದರಲ್ಲ, ದಡ್ಡರಲ್ಲ, ಸುಶಿಕ್ಷಿತರು. ಹಾಗಾಗಿ ಯಾರಿಗೂ ಕೂಡ ವಂಚನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಜನರು ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ. ಸರಿ, ಈ ಸ್ಟುಡಿಯೋಗೆ ಬಂದು ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟು ಇಲ್ಲಿ ಸಂಸದಲ್ಲಿ ಹೇಗೆ ನಿಮ್ದು ವಾಕ್ ಸಮರ ನಡೀತದೆ ಹಾಗೆ ಮಾಡಿದ್ರಿ. ಖಂಡಿತವಾಗಿ ತಮ್ಮ ತಮ್ಮ ಪಕ್ಷಗಳಿಗೆ ನಾವು ಶುಭವನ್ನ ಕೋರ್ತಾ ಇದ್ದೇವೆ. ಇಲ್ಲಿ ಬಂದು ತಮ್ಮ ಒಂದು ಅಭಿಪ್ರಾಯವನ್ನು ಮಂಡಿಸಿದ್ದಕ್ಕಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಲೋಕಸಮರ. ಮುಂದಿನ ಲೋಕಸಮರದಲ್ಲಿ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದೈಜಿ ವರ್ಲ್ಡ್ 247. ನಮಸ್ಕಾರ.